ಬನ್ನಿ ಜಂಬಕೇಶ್ವರ ಸ್ವಲ್ಪ ಮುಂದೆ ಯಾ ಮಾಡಿ ಮಂದಿರ ಇದೊಂದು ವಿಶೇಷವಾದಂತ ರೀತಿಯಲ್ಲಿ ನಡೆಯುವಂತ ಒಂದು ಜಾತ್ರೆ. ಇದು ವಿಶೇಷವಾಗಿ ರಾತ್ರಿ ಹೊತ್ತಾಗುವಂತ ಜಾತ್ರೆ, ರಾತ್ರಿ ಹೊತ್ತಾಗುವಂತ ಜಾತ್ರೆ. ಹಾ, ಉಡುಪಿ, ಇದು ಉಡುಪಿದು ಅಂದ್ರೆ ಕರ್ನಾಟಕದ ಎಲ್ಲಾ ಪ್ರದೇಶದಲ್ಲಿ ವೈವಿಧ್ಯಮಯವಾದ ವರ್ಣರಂಜಿತವಾದ ಜಾತ್ರೆಗಳು ಹೇಗೆ ನಡೀತವೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಮಾತ್ರ ಇಲ್ಲಿ ಸಿಕ್ಕೋದು. ಒಂದೇ ಕಡೆ ನೋಡುವಂತ ಅವಕಾಶ. ನೋಡಿ, ಇದು ನೋಡಿ ಮಲ್ಲಯ್ಯನ ಜಾತ್ರೆ ಕೆರೂರು. ಅಯ್ಯೋ, ಇದಂತೂ ಭಯಂಕರ ನಿಂತ್ಕೊಳ್ಳೋಕ್ಕಾಗಲ್ಲ. ಕೆರೂರು ಬೆಳಗಾವಿ ಅಲ್ಲಿ ಹಾಲು ಮತಸ್ಥರೇ ಅದು ಮೇಯ್ನ್. ಮಹಾರಾಷ್ಟ್ರದಲ್ಲಿ ಒಂದ್ ಕಡೆ ನಡೀತಿದೆ, ಅಲ್ಲೂ ಹೋಗಿದ್ವಿ ನಾವು. ಅಲ್ಲಿ ಕನ್ನಡದಿಂದ ಬಿಜಾಪುರ ಕಡೆಯಿಂದ ಬರೋ ಜಾಗ. ಅದೇನು ಆಗ್ತಾರೆ. ಹೌದು, ಬಹಳ ವಿಶೇಷ ಅನ್ನೋದು. ಅರಶಿನ ಎಸೆಯೋದೆ ಅಷ್ಟೇ ಎಸೆಯೋದು. ಹಾ, ಬಹಳ ಭಯಂಕರವಾಗಿರ್ತದೆ. ಅದು ಹೆಂಗ್ ಸಹಿಸ್ಕೊಳ್ತಾರೆ ಅಂತ ಗೊತ್ತಿಲ್ಲ. ಖಂಡೋಬಾ ಹೌದು, ಕರೆಕ್ಟ್. ನೋಡಿ, ಇದು ದೇವರು ಇದನ್ನ ಒತ್ಕೊಂಡು ಹೋಗ್ತಾ ಇರೋದು ಇದು. ಸೊ ಇವರು ಅರಿಶಿನ ಎಸೆಯೋದು ಅಷ್ಟೇ, ಎಸೆಯೋದು ಒಬ್ಬರ ಮೇಲೆ ಒಬ್ಬರೇ. ಅರಿಶಿನ ಮೈ ಮೇಲೆ ಬಿದ್ದಷ್ಟು ದೇವರು ಒಲಿತಾನೆ ಅನ್ನೋ ಒಂದು ಭಾವನೆ, ನಂಬಿಕೆ ಅವರಲ್ಲಿ. ನೋಡಿ, ಇದು ನೋಡಿ ಸರಿ ಎಸಿತಾ ಇದ್ದಾರೆ. ಇದು ಎಸಿತಾ ಇದ್ದಾರೆ ನೋಡಿ. ಕೊನ್ನೂರು ಇದು ಜಮಖಂಡಿ. ಇದು ಮೈಸೂರು ಸಹ ನಿಮಗೆ ಗೊತ್ತಿದೆ. ಬಟ್ ಮೈಸೂರು ವಿಶೇಷ ಅಂದ್ರೆ ಮೈಸೂರು ಇಂದ ಒಳ್ಳೆಯ ಮೈಸೂರು ದಸರಾ ಫೋಟೋಗ್ರಾಫ್ ಬರಲಿಲ್ಲ ನಮ್ಗೆ. ಒಳ್ಳೆ ಫೋಟೋ ಇಲ್ಲ ಸರ್. ಇದು ಒಂದೇ ಅವ್ರು ಬಂದಿರೋದು ಒಳ್ಳೆ ಇರೋದ್ರಲ್ಲಿ ಬೆಟರ್, ಚೆನ್ನಾಗಿರೋದು. ಅದಕ್ಕೆ ಆಯ್ಕೆ ಮಾಡಿ ಹಾಕ್ತಿವಿ, ಅದ್ ಬಿಡಂಗಿಲ್ಲ ಅಂದ್ಬಿಟ್ಟು. ಮೈಸೂರು ಚೆನ್ನಾಗಿದೆ, ಇದು ಪರವಾಗಿಲ್ಲ. ಸರ್ ಬನ್ನಿ. ಕೊಟ್ಟೂರು ಇದು ಉತ್ತರ ಕರ್ನಾಟಕದ ಮಧ್ಯಭಾಗದಲ್ಲಿ ಒಂದು ಬಹಳ ಪ್ರಸಿದ್ಧವಾದಂತ ಕೊಟ್ಟೂರು ಜಾತ್ರೆ. ಸಿರಿಸಿ ಮಾರಿಕಮ್ಮ ಇದು ಬಹಳ ಪ್ರಸಿದ್ಧ, ಬಹಳ ಮುಖ್ಯವಾದ ಇದು. ಒಂದೊಂದು ಬಹಳ ವಿಶೇಷವಾಗಿ ಕೃಷ್ಣ ರಥೋತ್ಸವ ಉಡುಪಿ. ಇದು ನೈಟ್ ನಲ್ಲಿ ನಡೆಯುವಂತ ಒಂದು ಜಾತ್ರೆ. ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಬಿಜಾಪುರ, ಸಿದ್ದೇಶ್ವರ. ಇವರು ಡಾಕ್ಟರ್ ಗಂಗಾಧರ್ ತಿಮ್ಮಾಪುರ ಅಂದ್ಬಿಟ್ಟು ತೆಗ್ದಿದ್ದಾರೆ, ಫೋಟೋಗ್ರಾಫರ್. ಇದು ಸಿದ್ದೇಶ್ವರ ಜಾತ್ರಾ ಮಹೋತ್ಸವ, ಅದು ಎಲ್ಲಿ ವಿಜಯಪುರ. ಇಷ್ಟು ಮಾಹಿತಿ ಇಲ್ಲಿ ನೋಡಿ. ಪರಂಪರೆ ಕರ್ನಾಟಕದ ಜಾತ್ರೆ ಮಹೋತ್ಸವಗಳು ಸಬ್ಜೆಕ್ಟ್ ಅದೇ ಪ್ರಿಂಟ್ ಮಾಡಿಬಿಡ್ತೀವಿ ಸರ್. ಕೊಪ್ಪಳ ಬಹಳ ವಿಶೇಷವಾದಂತ ಅದ್ಭುತವಾದ, ಕರ್ನಾಟಕದಲ್ಲೇ ಬಹಳ ಅದ್ಭುತವಾದಂತ ಜಾತ್ರೆ ಕೊಪ್ಪಳ ಜಾತ್ರೆ. ಒಬ್ಬಟ್ಟು ಮಾಡಿದ್ರು. ಹೌದು, ನಾನು ಒಂದು 4-5 ಸತಿ ಹೋಗಿದ್ದೀನಿ. ನಮ್ಮ ರಾಮಕೃಷ್ಣ ಅವರೇ ಅಲ್ಲಿ LED ಹಾಕೋರು. ಬಹಳ ಅದ್ಭುತವಾಗಿ ನಡೆಯುತ್ತೆ ಜಾತ್ರೆ, ಚೆನ್ನಾಗಿ. ಪರಮೇಶ್ವರಿ ರಾತ್ರಿ ಹೊತ್ತು ನಡೀತದೆ ಸರ್. ಆ ಕ್ಷಣ ಕಳೆದೋಗ್ಬಿಡ್ತೀವಿ ನಾವು. ಆ ವಾದ್ಯಗಳಂತೂ ಸ್ಟಾರ್ಟ್ ಆಗುತ್ತೆ. ನಮ್ಮನ್ನ ಯಾವ್ದೋ ದೇವಲೋಕದಲ್ಲಿ ಯಾವುದೋ ಒಂದು ದೇವರ ಮೆರವಣಿಗೆ ಬರ್ತಾ ಇದ್ದೀವಿ ಅನ್ನೋ ಫೀಲ್ ಆಗುತ್ತೆ. ಈ ವಾದ್ಯಗಳು, ಚಂಡೆಗಳು. ದುರ್ಗಾ ಪರಮೇಶ್ವರಿ ಕಟ್ಟಿದು ಚೆನ್ನಾಗಿ. ಇದು ಸೇಮ್ ಕಟ್ಟಿ. ಇದು ಕೊಪ್ಪಳ ಜಾತ್ರೆ. ಇದು ಫಸ್ಟ್ ಅವಾರ್ಡ್ ಬಂದಿರುವಂತ ಪಿಕ್ಚರ್ ಇದು.
ಜನಗಳು ಮತ್ತು ರಥ ಎರಡನ್ನೂ ಸಮವಾಗಿ ಅದನ್ನ ಚಿತ್ರೀಕರಣ ಮಾಡಿದ್ದಾರೆ. ಯಾವುದಕ್ಕೂ ಹೈಲೈಟ್ ಮಾಡಿಲ್ಲ. ಜನ ರಥ ಅದು ಸೈಲೆಂಟ್ ಆಗಿ ಕೂತ್ಕೊಳ್ತಾರ ಸರ್. ಸಾಯಂಕಾಲ ಆಗ್ತಿದ್ದಂಗೆ ಇದು ಬಂಡಾರ ಜಾತ್ರೆ ಇದೆ. ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಇವೆಲ್ಲ ಅವು ಕಡೆ ಜಾಸ್ತಿ. ಉತ್ತರ ಕರ್ನಾಟಕದಲ್ಲಿ ಕಲ್ಚರ್ ಅಂಜನಾದ್ರಿ ಬೆಟ್ಟ ಅನುಪಧಾರ ಅಂದ್ಬಿಟ್ಟು ಅದು ವರ್ಷಕ್ಕೊಂದ್ಸತಿ ನಡೆಯುತ್ತೆ ಸರ್. ಜಯಂತಿ ಉತ್ಸವದ ಅಂಗವಾಗಿ ನಡೀತದೆ. ಇವರೆಲ್ಲ ರಾತ್ರಿ ಪ್ರಯಾಣ ಮಾಡಿ ನೋಡಿ ಸರ್, ಸೂರ್ಯ ಉದಯವಾಗ್ತಾ ಇದ್ದಾರೆ, ಸೂರ್ಯೋದಯ ಆಗ್ತಾ ಇದೆ. ಇವರು ರಾತ್ರಿ ಬಂದು ಅಲ್ಮೇಲೆ ಈ ಆಧಾರಗಳನ್ನು ಕೊಡ್ತಿದ್ದಾರೆ. ಹೌದು, ಚೆನ್ನಾಗಿದೆ ಇದು. ಹಂಗೆಂತ ಮತ್ತೆ ಓಡೋದು ತೆಗೆದುಕೊಳ್ಳಿ ಅದನ್ನ ಬೆಳಗ್ಗೆ ನೋಡ್ರಿ. ಥ್ಯಾಂಕ್ ಯು. ವಿರೂಪಾಕ್ಷ ಇದರ ವಿಶೇಷ ಅಂದ್ರೆ ಆನೆ 2 ರಥಗಳು ಬರ್ತವೆ. ಹರಿಹರ ಇದು ಮಂಗಳೂರದೊಂದು ಕೋಡಿಯಾರ್ ತೇರು ಅಂದ್ಬಿಟ್ಟು, ಕೋಡಿಯಾರ್ ತೇರು ಅಂದ್ಬಿಟ್ಟು ಮಂಗಳೂರು ಕಡೆ ಅದು ಉತ್ಸವ. ಅದು ವಿಶೇಷ ಉತ್ಸವ. ಸುಮಾರು ಕಡೆ ಎಕ್ಸೆಪ್ಟ್ ಆಗಿದೆ. ಈ ವಿಶೇಷವಾಗಿ ಫಾರಿನ್ಗೆ ಫೋಟೋಗಳು ಕಾಂಪಿಟೇಷನ್ ಹೋಗ್ತಾವಲ್ಲ, ತುಂಬಾ ಇಷ್ಟಪಡ್ತಾರೆ, ಅವಾರ್ಡ್ಗಳು ಕೊಟ್ಬಿಡ್ತಾರೆ ಸುಮ್ಮನೆ. ವಿಶೇಷ ಏನಂದ್ರೆ ಸರ್, ಈ ಜಾತ್ರೆಗಳ ಬಗ್ಗೆನೇ ಯೂಶಲಿ ಈ ತರ ಯಾರು ಮಾಡಿಲ್ಲ. ಇದೇ ಫಸ್ಟ್ ಜಾತ್ರೆ. ಒಂದೇ ಜಾತ್ರೆ, ಕರ್ನಾಟಕ ಜಾತ್ರೆ ಮತ್ತು ಉತ್ಸವ. ಮಹಾಮಸ್ತಕಾಭಿಷೇಕ. ಮಹಾಮಸ್ತಕ ಸಮಾಧಾನಕರ ಬಹುಮಾನ. ಇರಲಿ ಅಂತ 5 ಸಮಾಧಾನಕರ ಬಹುಮಾನ ಸರ್. ನಮ್ಮಲ್ಲಿ ನಮ್ಮ ಊರ ಹತ್ರ ಹೆಸರುಘಟ್ಟದಲ್ಲಿ ತೆಗ್ದಾರೆ ಜಾತ್ರೆ. ಅದನ್ನ ಬೆಂಗಳೂರು ಯಾರು ಗೊತ್ತಿಲ್ಲ ಎಷ್ಟು ಚೆನ್ನಾಗಾಗುತ್ತೆ ಅಂತ. ಅವರು ಚೆನ್ನಾಗಿದೆ, ಒಳ್ಳೆ ಫೋಟೋಗ್ರಾಫರ್ ತೆಗಿತಾರೆ. ಹುಡುಕೊಂಡು ನನಗೆ ಹೇಳಲ್ಲ, ಅವರು ತಗೊಂಡ್ ಬಂದಿರ್ತಾರೆ. Boss could requested to please turn them towards procession. ಅಲ್ಲ, ಇದು ಉಡುಪಿಯಲ್ಲಿ ನಡೆದ ನವರಾತ್ರಿ ಉಚ್ಚಿಲ ಅಂತ ಅಂದ್ಬಿಟ್ಟು ಇದೊಂದು ಒಳ್ಳೆಯ ಒಂದು ವಿಶೇಷವಾಗಿದೆ ಸರ್. ಚೆನ್ನಾಗಿದೆ, ವಿಶೇಷವಾಗಿದೆ. ಇದು ನಮ್ಮ ಏರಿಯಾದಲ್ಲಿ ಆಗುವಂಥದ್ದು. ಬಾಗಲಗುಂಟೆ ಅಂತ ಇದೆ, ಬಾಗಲಗುಂಟೆ ಜಾತ್ರೆ. ಅದು ಬಹಳ ಪ್ರಸಿದ್ಧವಾದ ಜಾತ್ರೆ ಬೆಂಗಳೂರಲ್ಲಿ. ಇದು ತುಮಕೂರು, ಚನ್ನಪಟ್ಟಣ, ರಾಮನಗರ, ಬೆಂಗಳೂರು ಈ ಒಂದು 3 ಜಿಲ್ಲೆಗಳಲ್ಲಿ ಮಾಡ್ತಾರಾ? ಕೊಂಡಾಯ ಉಜ್ಜಿನಿ ಸರ್. ಇದು ಕಟೀಲ್ನಲ್ಲಿ ರಾತ್ರಿ ರಥೋತ್ಸವ ಆದ್ಮೇಲೆ ಬೆಳಗಿನ ಜಾವ 4:45 ಶುರುವಾಗಿದೆ. 2 ಊರಿನವರು ಈ ತರ ಹೊಡೆದಾಡೋದು ಪಂಚಮಿ. ಅಗ್ನಿ ಕೇಳಿ ಆಚರಣೆ. ದಸರಾ ಉಚ್ಚಿಲ
ಬಹಳ ಚೆನ್ನಾಗಿದೆ ಅಲ್ಲ? ಬಹಳ ಚೆನ್ನಾಗಿದೆ. ನಾನು ಇನ್ನೂ ವಿಶೇಷವಾಗಿ ಕಂಡಿದ್ದ ಜಾತ್ರೆ ಇದು. ಈ ತರ ಬೇರೆ ಇದೆಲ್ಲೂ ನಡೆದಿಲ್ಲ. ರಾತ್ರಿ ವೇಳೆ ಉತ್ಸವ ನಡೀತಿದೆ, ದೀಪಗಳೆಲ್ಲ ಪ್ರತಿಯೊಬ್ಬರು ಇಟ್ಕೊಂಡು ಬರ್ತಾರೆ. ಇದು ನಮ್ಗೆ ಇಡೀ ಕರ್ನಾಟಕದ ಎಲ್ಲಾ ಜಾತ್ರೆಗಳನ್ನು ನೋಡಿದಾಗ ಸ್ವಲ್ಪ ವಿಶೇಷವಾಗಿ ಕಾಣುತ್ತೆ. ಬಟ್ ಫೋಟೋ ಡಾರ್ಕ್ ಇತ್ತು, ಪದ್ಧತಿ ಇತ್ತು. ಇದು ಸೌತ್ ಕೆನರಾ ಕಡೆ ಆ ನದಿಯಲ್ಲಿ ಮೆರವಣಿಗೆ ಹೋಗೋದು, ಬೋಟಲ್ಲಿ. ಸಾವಿರಾರು ರಿಫ್ಲೆಕ್ಷನ್ ಚೆನ್ನಾಗಿದೆ, ಚೆನ್ನಾಗಿದೆ. ಪಿಕ್ಚರ್ ಚೆನ್ನಾಗಿದೆ, ಪಿಕ್ಚರ್ ಚೆನ್ನಾಗಿದೆ. ಕರಗ ಇದು ಗೋವಿಂದರಾಜ ತೆಗೆಯೋದೇ ಕಷ್ಟ ಸರ್. ಅಲ್ಲಿ ನೂಕ್ ಹಾಕ್ಬಿಡ್ತಾರೆ, ನಿಂತ್ಕೊಂಡು ತೆಗೆಯೋದೇ ದೊಡ್ಡ ಕಷ್ಟ. ಆದ್ರೆ ಕರ್ಗ ಬಿಡಂಗಿಲ್ವಲ್ಲ, ಕರ್ಗದ್ ಹಾಕ್ಬೇಕು. ಪ್ರಸಿದ್ಧವಾದ ಫೇಮಸ್. ನಾನು ಎಲ್ಲ ಸರ್ ಇದು ಉಸ್ಕೂರು, ಇದು ಉಸ್ಕೂರು ಅಂದ್ಬಿಟ್ಟು ಇಂಥ ಒಂದು 5-6 ಬರ್ತಾವ ಸರ್. 110, 120. ಪರಪನಗರ ಜೈಲು ಇದೆಯಲ್ಲ ಆ ಕಡೆ ಮದ್ದೂರಮ್ಮ ಜಾತ್ರೆ ಬಹಳ ವಿಶೇಷ. ನೋಡಿ ಸರ್, ಓರಿಗಳು ಕಟ್ಕೊಂಡು ಸಾರಿ ಫೋಟೋ ತೆಗಿಬೇಕಾದ್ರೆ ಒಂದ್ ಕಡೆ ರೋಡ್ಗಳಲ್ಲಿ ಹಿಂಗ್ ಬರುತ್ತೆ ಸರ್ ರಥ. ರಥ ಉರುಳೋಗಿ ಈಗ ಸ್ವಲ್ಪ ಹೈಟ್ ಕಮ್ಮಿ ಮಾಡಕ್ಕೆ 110, 120 ಅಡಿ. ಮುರುಡೇಶ್ವರ ಜಾತ್ರೆ ಕೊಕ್ಕನೂರು, ಕೊಪ್ಪಳ ಜಿಲ್ಲೆ. ಕೊಪ್ಪಳ ಬೆಲ್ಟಲ್ಲಿ ತುಂಬಾ ಇದೆ. ಕೊಪ್ಪಳ ಸುತ್ತಮುತ್ತ ಜಾಸ್ತಿ. ಇದು ಮಹಾಮಸ್ತಕಾಭಿಷೇಕ. ಇದೆಲ್ಲ ಪುಸ್ತಕ ಮಾಡಿಲ್ಲ, ಇವೆಲ್ಲ ಮಾಡಬೇಕು. ಇವೆಲ್ಲ ಮಾಡಿದ್ರೆ ಚೆನ್ನಾಗಿದೆ. ಈಗೆಲ್ಲ ಓದೋದ್ಕಿಂತ ಸರ್ಕಾರದ ಮೂಲಕನೇ ಮಾಡಿಸ್ತಾರೆ. ಮಾಡಬೇಕು. ಸಂತೋಷ ಜನ 5 ಜನ ಜಾಲಕೊಂಡ ಶರೀಫಜ್ಜನ್ಗೂ ಜಾತ್ರೆ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ, ಅದ್ದೂರಿಯಾಗಿ ಮಾಡ್ತಾರೆ. ಬನಶಂಕರಿ ಅಮ್ಮ, ಹಾ ಅದು ಫೇಮಸ್ ಅನ್ಸ ಬನಶಂಕರಿ. ಬನಶಂಕರಿ ಜಾತ್ರೆ ಮತ್ತೆ ಒನ್ಸ್ ಅಗೇನ್ ಅದು ಇದು ಚೆನ್ನಾಗಿದೆ. ರಚ್ಚು ಅದು ಇದು ಕಟ್ಟಿಲ್ಲ. ಈ ನಿಟ್ಟಿನಲ್ಲಿ ಭಾರತದ ಸಂಸ್ಕೃತಿಯ ಪ್ರಮುಖ ಭಾಗ ಆಗಿರ್ತಕ್ಕಂತಹ ಭಾರತದಲ್ಲಿನ ಜಾತ್ರೆಗಳು ಮತ್ತು ಉತ್ಸವಗಳು ಜಗತ್ತಿನ ಬೇರ್ಯಾವ ರಾಷ್ಟ್ರದಲ್ಲೂ ನಡೆದಿರ್ತಕ್ಕಂತಹ ಅತಿ ಹೆಚ್ಚು ಜಾತ್ರೆಗಳು ಮತ್ತು ಉತ್ಸವಗಳು ತನ್ನ ವರ್ಣರಂಗರಿಗೆ ಬಹುಮಾನವನ್ನ ವಿತರಣೆ ಮಾಡುವುದರ ಮೂಲಕ ಅವರಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಮೊದಲಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸರ್ವರನ್ನ ಸ್ವಾಗತಿಸಲಿದ್ದಾರೆ ಶ್ರೀ ಟಿ ಕೆಂಪಣ್ಣನವರು, ಅಧ್ಯಕ್ಷರು, ಫೋಟೋಗ್ರಾಫರ್ಸ್ ಕ್ಲಬ್. ನಾನು ಮೈಸೂರಿನಲ್ಲಿ ಈಗಾಗಲೇ ಸುಮಾರು 3 ಎಕ್ಸಿಬಿಷನ್ಗಳನ್ನ ಮಾಡಿದ್ದೆ. ಒಟ್ಟಾರೆ ಒಂದು 12 ಎಕ್ಸಿಬಿಷನ್ಗಳನ್ನ ನಾನು ಈಗಾಗಲೇ ಮಾಡಿದ್ದೀನಿ. ನನಗೆ ಫೋಟೋಗ್ರಫಿಯಲ್ಲಿ ಈ ಎಲ್ಲ ಫೋಟೋಗ್ರಾಫರ್ ಬಯಸ್ತಾರೆ ನಾನು ಒಳ್ಳೆ ಡಿಸ್ಟಿಂಕ್ಷನ್ ತಗೊಳ್ಬೇಕು, ಅವಾರ್ಡ್ಗಳು ತಗೊಳ್ಬೇಕು,
ಅಂತ ಎಲ್ಲರಿಗೂ ಒಂದು ಉದ್ದೇಶ ಅಭಿಪ್ರಾಯ ಇದ್ದೇ ಇರುತ್ತೆ. ನನಗೂ ಸುಮಾರು ಒಂದಷ್ಟು 40-50-60 ಮೇಲೆ ಎಷ್ಟು ಒಂದು ಅವಾರ್ಡ್ಗಳಂತೂ ಬಂದಿವೆ. ಫೋಟೋಗ್ರಫಿ ಸೊಸೈಟಿ ಅಮೆರಿಕದ್ದೇ ಒಂದು 8-10 ಗೋಲ್ಡ್ ಮೆಡಲ್ ಜಾಸ್ತಿ ಇದೆ ಅಂತ ಅನ್ಸುತ್ತೆ. ನಾವು ಮೊದಲು ಏನಾಗುತ್ತೆ ಅಂದ್ರೆ 1, 2, 3 ಬರೋ ತನಕ ಓ ಅಂತೀವಿ, ಆಮೇಲೆ ಬರ್ಬೋದ್ಮೇಲೆ ಅದೇನಾಗುತ್ತೆ ಮಾಮೂಲಿ ಆಗ್ಬಿಡ್ತದೆ, ಬಂದಿದ್ದ ತೆಗೆದಲ್ಲ ಒಂದ್ ಕಡೆ ಇಟ್ಬಿಡ್ತೀವಿ. ಸೊ ಅಲ್ಲಿಗೆ ನಮ್ಮ ಒಂದು ಆಸಕ್ತಿ ಅದ್ರ ಕಮ್ಮಿ ಆಗುತ್ತೆ. ಮತ್ತೇನಂದ್ರೆ ನಮ್ಮ ಫೋಟೋಗ್ರಾಫರ್ ಅಲ್ಲಿ ಡಿಸ್ಟಿಂಕ್ಷನ್ ಮಾಡೋದು, ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ಡಿಸ್ಟಿಂಕ್ಷನ್ ಮಾಡಬೇಕು ಫೋಟೋಗ್ರಫಿಯಲ್ಲಿ ಅಂತ. ಸೊ ಅದು ರಾಯಲ್ ಫೋಟೋಗ್ರಫಿ ಸೊಸೈಟಿ ಡಿಸ್ಟಿಂಕ್ಷನ್ ಸಿಕ್ತು. ಆಮೇಲೆ ಫ್ರಾನ್ಸ್ ಎಕ್ಸಲೆನ್ಸಿ EFIAP ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಆರ್ಟ್ ಫೋಟೋಗ್ರಫಿ ಇದು ಸಿಕ್ತು. ಆಮೇಲೆ ಇತ್ತೀಚೆಗೆ ಒಂದು ವಾರದಿಂದ ಈಚೆಗೆ ಮಾಸ್ಟರ್ ಫೋಟೋಗ್ರಫಿಕ್ ಸೊಸೈಟಿ ಅಮೆರಿಕ ಆ ಸಂಸ್ಥೆಯಿಂದ ಮಾಸ್ಟರ್ ಅನ್ನೋ ಒಂದು ಡಿಸ್ಟಿಂಕ್ಷನ್ ಬಂತು. ಸೊ ಇನ್ನಾದ ಮೇಲೆ ಇನ್ನೂ ಇವೆ, ಆದ್ರೆ ಎಷ್ಟು ಅಂತ ಮಾಡ್ಕೊಂಡು ಹೋಗೋದು, ಅದ್ರ ಬದಲು ಬೇರೆ ಏನಾದ್ರೂ ಯಾಕೆ ಮಾಡಬಾರ್ದು ಅನ್ನೋ ಒಂದು ಪ್ರಶ್ನೆ ನನ್ನಲ್ಲಿ ಮೂಡ್ತು. ಆಗ ಈ ಎಕ್ಸಿಬಿಷನ್ಗೆ ನಾನು ಪಾರ್ಟಿಸಿಪೇಟ್ ಮಾಡಿ ಹಣ ಕಟ್ಟಿ, ಪಾರ್ಟಿಸಿಪೇಟ್ಗೆ ಎಂಟ್ರಿ ಫೀಸ್ ಕಟ್ಟಬೇಕು, ಹಣ ಕಟ್ಟಿ ನಾವು ಪಾರ್ಟಿಸಿಪೇಟ್ ಮಾಡಿ ಅವಾರ್ಡು ಡಿಸ್ಟಿಂಕ್ಷನ್ ತಗೊಳ್ಳೋದ್ರ ಬದಲು ನಾನು ನಮ್ಮ ಕರ್ನಾಟಕದ ಸಂಸ್ಕೃತಿ ಪರಂಪರೆಗೆ ಸಂಬಂಧಪಟ್ಟಂತ ವಿಷಯಗಳನ್ನ ಆಧರಿಸಿ ನಾವು ಛಾಯಾಚಿತ್ರಗಳನ್ನ ಯಾಕೆ ಮಾಡಬಾರ್ದು ಅನ್ನೋ ಒಂದು ಅಭಿಪ್ರಾಯ ನನ್ನ ಮನಸ್ಸಿಗೆ ಬಂತು. ಆಗ ನಾನು ವಾಸ್ತು ಮತ್ತು ಶಿಲ್ಪಕಲೆ ಬಗ್ಗೆ ಸಾಕಷ್ಟು ಚಿತ್ರಗಳನ್ನ ಮಾಡಿ ಎಕ್ಸಿಬಿಷನ್ ಮಾಡಿದ್ದೆ. ಆಮೇಲೆ ಅದಾಯ್ತು, ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದಾಗ ಈ ಹಲವಾರು ಜಾತ್ರೆಗಳನ್ನ ನಾನು ನೋಡಿದ್ದೆ, ಅದರ ವೈಭವವನ್ನ ಕಣ್ತುಂಬಿಕೊಂಡಿದ್ದೆ. ಸೊ ಈ ಜಾತ್ರೆ ಮತ್ತು ಉತ್ಸವಗಳು ಎಸ್ಪೆಷಲಿ ಕರ್ನಾಟಕ ಅಷ್ಟೇ, ನಮ್ಮ ಕನ್ನಡ ನಾಡಿನ ಜಾತ್ರೆ ಮತ್ತು ಉತ್ಸವಗಳನ್ನ ಅಷ್ಟೇ ಒಂದು ಇದನ್ನ ವಿಷಯ ಇಟ್ಕೊಂಡು ಛಾಯಾಚಿತ್ರಗಳನ್ನ ಯಾಕೆ ಎಕ್ಸಿಬಿಷನ್ ಮಾಡಬಾರ್ದು. ಈಗ ನಾನೇ ಮಾಡಕ್ ಹೋದಾಗ ಇವು ತೆಗಿಬೇಕಾದ್ರೆ 1-2-3 ವರ್ಷ ಇಡೀ ರಾಜ್ಯವನ್ನ ಸುತ್ತಬೇಕು. ಈ 77-78ನೇ ವಯಸ್ಸಿನಲ್ಲಿ ಇದು ಆಸಕ್ತಿ ಇರ್ಬೋದು ಮನಸ್ಸಿನಲ್ಲಿ, ಬಟ್ ದೈಹಿಕವಾಗಿ ಅದು ಸಪೋರ್ಟ್ ಮಾಡಲ್ಲ. ಅದಾಗದ ಒಂದ್ ಕೆಲಸ ಮಾಡೋದು, ನಾನು ಯಾಕೆ ಒಂದು ಫೋಟೋಗ್ರಫಿ ಕಾಂಪಿಟೇಷನ್ ಮಾಡ್ಬಾರ್ದು. ಎಲ್ಲ ಕರ್ನಾಟಕದಾದ್ಯಂತ ಒಳ್ಳೊಳ್ಳೆ ಫೋಟೋಗ್ರಾಫರ್ಗಳಿದ್ದಾರೆ. ಸೊ ಅವರ ಫೋಟೋಗಳು ತೆಗೆದಿರ್ತಾರೆ, ನಾನು ಒಂದು ಎಕ್ಸಿಬಿಷನ್ ಕಾಂಪಿಟೇಷನ್ ಮಾಡೋಣ ಅಂತ ಅಂದ್ಕೊಂಡು ಒಂದು ಕಾಂಪಿಟೇಷನ್ ಮಾಡಬೇಕು ಅಂತ ಮನ್ಸಿಗೆ ಬಂದಾಗ ನಮ್ಮ ಸ್ನೇಹಿತರು ಮೂಡುಬಿದ್ರೆ ದಿನೇಶ್ ಪ್ರಸಾದ್ ಅವರು ಅವರು ಕೂಡ ಇಂಟರ್ನ್ಯಾಷನಲ್ ಅವಾರ್ಡ್ಗಳು ತಗೊಂಡು ಸಾಕಾಗ್ಬಿಟ್ಟು ಈಗ ನಿಲ್ಸ್ಬಿಟ್ಟಿದ್ದಾರೆ ಫೋಟೋಗ್ರಫಿನೇ. ಸೊ ಅವ್ರಿಗೆ ಕೇಳಿದಾಗ ಅವರು ಹೇಳಿದ್ರು, ಸಂತೋಷ, ಮಾಡೋಣ, ತುಂಬಾ ಚಂದ ಕಾಣುತ್ತೆ, ಎಕ್ಸಿಬಿಷನ್ ಮಾಡಬಹುದು ಅಂತ ಭರವಸೆ ಕೊಟ್ರು. ಸರಿ, ನನಗೆ ಸಹಕಾರವಾಗಿ ನಿಲ್ತೀರ, ಅದಕ್ಕೆ ನಾನು ಇರ್ತೀನಿ ಮಾಡಿ ಅಂದ್ರು. ನಾನು ಸಂಸ್ಥೆಯ ಅಧ್ಯಕ್ಷ, ಅವರು ನಮ್ಮ ಸಮನ್ವಯ ಕೋಆರ್ಡಿನೇಟರ್ ಇಬ್ರೆ ನಿಂತ್ಕೊಂಡು ಇದನ್ನ ಮಾಡಿದ್ವಿ. ಎಲ್ಲ ಒಂದು ಫೋಟೋ ಎಕ್ಸಿಬಿಷನ್ ಕಾಂಪಿಟೇಷನ್ ಮಾಡ್ಬಿಡ್ಬೋದು. ಅವಾರ್ಡ್ಗಳು ಯಾರಾದ್ರೂ ಪುಣ್ಯಾತ್ಮರು ಇರ್ತಾರೆ, ದುಡ್ಡು ಕೇಳಿದ್ರೆ ಕೊಡೋ ಸ್ನೇಹಿತರಿದ್ದಾರೆ ನಮ್ಗೆ. ನಮ್ಮ ಹತ್ರ ದುಡ್ಡು ಸಾಕಷ್ಟು ಇಲ್ದಿದ್ರು ದುಡ್ಡಿರೋ ಸ್ನೇಹಿತರನ್ನ ದೇವ್ರು ನನ್ಗೆ ಕೊಟ್ಟಿದ್ದಾನೆ ನೋಡಿ. ದೇವ್ರು ಇನ್ನೊಂದು ರೀತಿಯಲ್ಲಿ ನಮ್ಗೆ ಹೇಗೆ ಸಪೋರ್ಟ್ ಆಗಿ ನಿಲ್ತಾನೆ ಅನ್ಸ್ಬಿಟ್ಟು. ಸೊ ಹಾಗಾಗಿ ಮಾಡ್ಬೋದು. ಬಟ್ ಈ ಎಕ್ಸಿಬಿಷನ್ ಮಾಡೋದಿದೆಯಲ್ಲ, ಇದು ಸ್ವಲ್ಪ ಕಷ್ಟಕರವಾದ ಕೆಲಸ. ಇಲ್ಲಿ ಸಾಕಷ್ಟು ಜನ ಇನ್ವಾಲ್ವ್ ಆಗ್ಬೇಕು, ದುಡ್ಡು ಸಿಕ್ಕಾಪಟ್ಟೆ ಖರ್ಚಾಗುತ್ತೆ ನೋಡಿ. ಚೇರು ಟೇಬಲ್ ತರಬೇಕಾದ್ರೂ ದುಡ್ಡು ಕೊಡ್ಬೇಕು ಇರುತ್ತೆ. ಒಂದು ಕಾರ್ಯಕ್ರಮ ಮಾಡಬೇಕು ಅಂದ್ರೆ ನಾವು ಮಾಡೋ ಕರ್ತವ್ಯ ಅದು ಮಾಡಬೇಕು. ಬಟ್ ಏನಂದ್ರೆ ಪ್ರಶ್ನೆ, ಆರ್ಥಿಕವಾಗಿ ಅದು ನಾವು ಸಬಲರಾಗಿರ್ಬೇಕು, ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಸೊ ಏನೋ ಎಲ್ಲ ಸಹಕಾರದಿಂದ ಇಲ್ಲಿನ ತನಕ ನಾವು ಅಂದ್ಕೊಂಡಂಗೆ, ನಾನು ಜನೇಶ್ ಅವ್ರು ಏನ್ ಅಂದ್ಕೊಂಡಿದ್ದೀವೋ ಹಾಗೆ ಇದನ್ನ ಸಂಗೋಪಂಗವಾಗಿ ನಡ್ಕೊಂಡು ಬಂದು ಇವತ್ತು ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಿಂತಿದ್ದೀವಿ. ಸೊ ಈ ಇನ್ನೊಂದು ವಿಷಯ, ನಮ್ಮ ಕರ್ನಾಟಕದಲ್ಲಿ ಬಹಳ ಫೋಟೋಗ್ರಾಫರ್ ಇದ್ದಾರೆ. ಬಹುತೇಕರು ವೈಲ್ಡ್ ಲೈಫ್, ಬರ್ಡ್ಸ್ ಇವ್ರ ಕಡೆನೆ, ಯಾಕಂದ್ರೆ ಅವು ಕೂಡ ಥ್ರಿಲ್ಲಿಂಗ್ ಇನ್ಯಾವ ಸಬ್ಜೆಕ್ಟ್ ಕೊಡಲ್ಲ ಅವ್ರಿಗೆ ಫೋಟೋಗ್ರಾಫರ್. ಹಾಗಾಗಿ ಆ ಕಡೆಗೆ ಜಾಸ್ತಿ ವಾಲ್ತಾರೆ. ಸೊ ನಾನು ಅದ್ರ ಜೊತೆಗೆ ಈ ನೆಲದಲ್ಲಿ ಹುಟ್ಟಿ ಬೆಳೆಯೋ ನಾವು ಈ ನೆಲದ ಸಂಸ್ಕೃತಿ ಪರಂಪರೆಗೆ ಏನಾದರೂ ಒಂದು ನಮ್ಮ ಛಾಯಾಚಿತ್ರಗಳ ಮೂಲಕ ಒಂದು ಕಾಣಿಕೆಯನ್ನ ಕೊಡುಗೋ ರೀತಿ ಅವರ ಮನಸ್ಸನ್ನು ಬದಲಾಯಿಸಬೇಕು ಅಂದ್ಬಿಟ್ಟು ಛಾಯಾಗ್ರಾಹಕರಿಗೆ ಕಾಂಪಿಟೇಷನ್ ಮಾಡಿದೆ. ಒಂದು 50 ಜನ ಛಾಯಾಗ್ರಾಹಕರು ನಮ್ಮ ನಾಡಿನಾದ್ಯಂತ ಇರುವಂತರು ಇಲ್ಲಿ ಛಾಯಾಚಿತ್ರಗಳ ಮೂಲಕ ಪಾರ್ಟಿಸಿಪೇಟ್ ಮಾಡಿದ್ರು. ಒಂದು 130-140 ಫೋಟೋಸ್ ನಮಗೆ ಬಂದಿದ್ದು. ಅದರಲ್ಲಿ ಈ ಒಂದಷ್ಟು 30 ಛಾಯಾಚಿತ್ರಗಳನ್ನ ಆಯ್ಕೆ ಮಾಡಿ ಇಲ್ಲಿ ಪ್ರದರ್ಶನ ಮಾಡಿದ್ದೀನಿ. ಒಟ್ಟಿನಲ್ಲಿ ನಮ್ಮ ಛಾಯಾಗ್ರಾಹಕರು ನಮ್ಮ ಇನ್ನು ಮುಂದೆ ಕರ್ನಾಟಕದ ಸಂಸ್ಕೃತಿ ಪರಂಪರೆ
ಇವುಗಳ ಬಗ್ಗೆ ಸ್ವಲ್ಪ ಆಸಕ್ತಿಯಿಂದ ಫೋಟೋಗ್ರಾಫರ್ ತೆಗೆದು ಅವೆಲ್ಲ ದಾಖಲಿಸ್ಬೇಕು. ಯಾಕಂದ್ರೆ ಇವತ್ತು ಫೋಟೋಗ್ರಾಫರ್ ಏನೇ ತೆಗೆದ್ರು ಕೂಡ ಅವು ಒಂದು ಐತಿಹಾಸಿಕ ದಾಖಲೆ ಆಗಿ ಮುಂದೆ ಉಳಿತವೆ. ಗಾಂಧೀಜಿಯವರ ಫೋಟೋ ಅವ್ರು ಯಾರೋ ಲಂಡನ್ ಇಂದ ಬಂದವ ತೆಗಿಲಿಲ್ಲ ಅಂದ್ರೆ ಗಾಂಧೀಜಿಯವರು ಚಿತ್ರಕಲೆ ಒಬ್ಬ ಆರ್ಟಿಸ್ಟ್ ಬರೆದ ಚಿತ್ರವನ್ನು ನೋಡ್ಬೇಕಾಗಿತ್ತು. ಬಟ್ ಇವತ್ತು ಫೋಟೋಗ್ರಾಫರ್ ಅವತ್ತು ರೆಕಾರ್ಡ್ ಮಾಡಿದ್ದು ಅದು ಯಾವತ್ತು ಬದಲಾಗದೆ ಎಲ್ಲಾ ಕಾಲಕ್ಕೂ ಹೇಗೆ ತೆಗೆದಿದ್ನೋ ಹಾಗೆಯೇ ಉಳಿದು ನಿಲ್ಲುವಂಥದ್ದು ಈ ಭೂಮಿ ಮೇಲೆ ಛಾಯಾಚಿತ್ರ ಮಾತ್ರ. ಅದನ್ನ ಐನ್ಸ್ಟೈನ್ ಹೇಳೋದು. ಈ ಭೂಮಿಯ ಮೇಲಿನ ಪ್ರತಿಯೊಂದು ವಸ್ತುಗಳು ಭೌತಿಕವಾಗಿ ಕಾಲ ಕಾಲಕ್ಕೂ ಬದಲಾವಣೆ ಹಾಕೊಂಡು ಹೋಗ್ತವೆ ಸ್ವರೂಪದಲ್ಲಿ. ಆದ್ರೆ ಬದಲಾವಣೆ ಆಗದೆ ಇರೋದು ಯಾವುದಪ್ಪ ಅಂದ್ರೆ ಇಡೀ ಭೂಮಿ ಮೇಲೆ ಆಗುವಂಥದ್ದು ಛಾಯಾಚಿತ್ರದಲ್ಲಿರುವ ಒಂದು ದೃಶ್ಯ. ಸೊ ನಮ್ಮ ತಂದೆ ನಾನು ಚಿಕ್ಕ ಮಗುವಾಗಿದ್ದಾಗ ತೆಗೆದ ಚಿತ್ರವನ್ನು ನೋಡಿದಾಗೆಲ್ಲ ನಮ್ಮ ತಂದೆ ಮೇಲೆ ನನ್ನ ಗೌರವ ಪ್ರೀತಿ ಜಾಸ್ತಿ ಆಗುತ್ತೆ. ಯಾಕೆಂದ್ರೆ ನಾನು ಮಗುವಾಗಿದ್ದಾಗ ಹೇಗಿದ್ದೆ ಅಂತ ಯಾರು ಹೇಳಕ್ಕಾಗಲ್ಲ. ಅಪ್ಪ ಅಮ್ಮನು ಹೇಳಿದ್ರು ಸ್ವಲ್ಪ ಅಂದಾಜಿನ ಮೇಲೆ ಹೇಳ್ತಾರೆ. ಆದ್ರೆ ಆ ಚಿತ್ರ ಹೇಳ್ತಾರೆ, ನೀನು ಹೀಗೆ ಇದ್ದೆ ಅಷ್ಟೇ. ಚಿತ್ರ ಅಂದ್ರೆ ಅಲ್ಟಿಮೇಟ್. ಅದಕ್ಕೆ ಫೋಟೋ ಎಂತಂದ್ರೆ ಅದಕ್ಕೆ ಏನ್ ಹೇಳ್ತಾರೆ, ದ ಫೋಟೋಗ್ರಾಫ್ ಇಸ್ ಪವರ್ಫುಲ್ ಟೂಲ್ ಆಫ್ ಕಮ್ಯುನಿಕೇಶನ್ ಅಂಡ್ ಬ್ಯೂಟಿ ವಿಚ್ ಕ್ಯಾನ್ ಕ್ರಾಸ್ ದ ಲ್ಯಾಂಗ್ವೇಜ್ ಅಂಡ್ ಕಲ್ಚರಲ್ ಬ್ಯಾರಿಯರ್ಸ್. ಸೊ ಎಲ್ಲವನ್ನು ದಾಟಿ ಎಲ್ಲರಿಗೂ ಮುಟ್ಟುವಂತ ಶಕ್ತಿ ಛಾಯಾಚಿತ್ರಕ್ಕಿದೆ. ಸೊ ಒಟ್ಟಿನಲ್ಲಿ ಈ ಛಾಯಾಚಿತ್ರ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಂತ ನಮ್ಮ ಎಲ್ಲಾ ಛಾಯಾಗ್ರಾಹಕರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಬಯಸ್ತೀನಿ. ಹಾಗೆ ಪ್ರಶಸ್ತಿ ವಿಜೇತ ಎಲ್ಲರಿಗೂ ಅಭಿನಂದನೆಗಳನ್ನ ಹೇಳಬಯಸ್ತೇನೆ. ಮತ್ತೆ ಇದಕ್ಕೆ ಇಷ್ಟೆಲ್ಲ ಆಯ್ತು. ಇನ್ನ ಮುಂದೆ ಇದಕ್ಕೆ ಕ್ಯಾಶ್ ಬಹುಮಾನನೇ ಕೊಡಬೇಕು. ಎಂಟ್ರಿ ಫೀಸ್ ತಗೊಂಡ್ಬಾಡಿ. ಎಲ್ಲ ಕಡೆಗೆ ಎಂಟ್ರಿ ಫೀಸ್ ತಗೊಳ್ತಾರೆ, ಕ್ಯಾಶ್ ಬಹುಮಾನ ಕೊಡಲ್ಲ. ಒಂದು ಮೆಡಲ್ಲು ಏನೋ ಅದು ಕೊಟ್ಬಿಡ್ತಾರೆ. ಓಕೆ, ನಮಗೆ ಅದು ಬೇಕಿಲ್ಲಪ್ಪ, ಕ್ಯಾಶೇ ಕೊಡೋಣ, ಹುಡುಗರಿಗೆ ಎನ್ಕರೇಜ್ ಆಗುತ್ತೆ ಫೋಟೋಗ್ರಾಫರ್ಗೆ ಅನ್ಬೋದು. ಇಲ್ಲಿ ದುಡ್ಡು ಬರೋದು ಆಯ್ತು, ಏನೋ ಮಾಡೋಣ ಅಂತ. ಸೊ ಹಾಗಾಗಿ ನಮ್ಮ ಸ್ನೇಹಿತರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಆಯ್ತು ನಾನು ಕೊಡ್ತೀನಿ ಬರ್ಕೊಡಿ ಅಂತಂದ್ರು. ಹಾಗೆ ಒಂದು ಇಬ್ರು ಮುಂದೆ ಬಂದ್ರು. ಆಮೇಲೆ ಇನ್ನೊಂದು 4 ಜನ ಇದು ಮಾಡ್ಬೇಕಾಗಿತ್ತು, ಕಾಂಟ್ಯಾಕ್ಟ್ ಮಾಡ್ಬೇಕಾಗಿತ್ತು. ಅಷ್ಟೊತ್ತಿಗೆ ಮಾಡೋಣ ಇನ್ನ ಸಂದರ್ಭ ಬಂದ್ರೆ ಅಂತ ಸುಮ್ಮನೆ ಆಗ್ಬಿಟ್ವಿ. ಸೊ ಈಗ ನಮ್ಗೆ 5,000 ರೂಪಾಯಿಗಳ ಬಹುಮಾನವನ್ನ ನಮ್ಮ ಸ್ನೇಹಿತರು, ನಮ್ಮ ಅಧ್ಯಕ್ಷರು ತಿಪ್ಪೇಸ್ವಾಮಿಯವರ ಶಿಷ್ಯ ಆಗಿರುವ ಪತ್ರಕರ್ತ ಚಂದ್ರಶೇಖರ್ ಬೆಳಗೆರೆ ಅವರು 5,000 ರೂಪಾಯಿಗಳನ್ನ ಮೊದಲ ಬಹುಮಾನವಾಗಿ ಅವರು ಕೊಟ್ಟಿರ್ತಾರೆ. ಅವರು ಜೆಟ್ ರೂರಲ್ ಎಜುಕೇಶನ್ ಸೆಂಟರ್ ಎಂಬ ವಿದ್ಯಾಸಂಸ್ಥೆಯನ್ನ ಹಿರಿಯೂರ ಹತ್ರ ಸ್ಥಾಪಿಸಿ ನಡೆಸ್ತಾ ಇದ್ದಾರೆ. ಇವ್ರು ಬರ್ಬೇಕಾಗಿತ್ತು, ಕಾರಣಾಂತರದಿಂದ ಅವರು ಬರಕ್ಕಾಗಿಲ್ಲ, ಹಣ ಕಳಿಸಿದ್ದಾರೆ. ಆ ಹಣವನ್ನು ಇವತ್ತು ನಮ್ಗೆ ಯಾರಿಗೆ ಪ್ರಶಸ್ತಿ ಬಂದಿದೆ ಅವರಿಗೆ ನೀಡಲಾಗುತ್ತದೆ. ಹಾಗೆಯೇ ನಮ್ಮ ಇನ್ನೊಬ್ಬರು ಸ್ನೇಹಿತರು ಸನ್ಮಾನ್ಯ ರಾಮಕೃಷ್ಣ ಅವರು ಮಿನರ್ವಾ ವಿಜುಯಲ್ಸ್ ನ ಮಾಲೀಕರು. ದೊಡ್ಡ ನಿಮ್ಗೆ 100 ಅಡಿ ನಿಮ್ಗೆ LED ಬೋರ್ಡ್ಗಳನ್ನ ಸಪ್ಲೈ ಮಾಡೋ ಒಂದು ಸಂಸ್ಥೆಯನ್ನ ಅವರು ಕಟ್ಕೊಂಡಿದ್ದಾರೆ. ಸೊ ಅವರು ಕೂಡ 5,000 ರೂಪಾಯಿಗಳನ್ನ ಸೆಕೆಂಡ್ ಮತ್ತು ಥರ್ಡ್ 3,000 ಮತ್ತು 2,000 ಇಬ್ಬರಿಗೆ ಅವರು ಬಹುಮಾನ ಕೊಡುವವರಿದ್ದಾರೆ. ಇವರೆಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳಬಯಸ್ತೇನೆ. ಇನ್ನೊಂದು, ಇದು ಕಾಂಪಿಟೇಷನ್ ತನಕ ಆಯ್ತು, ಬಹುಮಾನ ಕೂಡ ಹೆಂಗೋ ಆಗುತ್ತೆ, ಉಳಿದಿದ್ದು ಮಾಡ್ಕೊಂಡ್ವಿ. ಈ ಫೋಟೋ ಎಕ್ಸಿಬಿಷನ್ ಮಾಡ್ಬೇಕಾದ್ರೆ ಪ್ರಿಂಟ್ ಮಾಡಿ ಫ್ರೇಮ್ ಹಾಕ್ಸಿ ಇವೆಲ್ಲ ಮಾಡ್ಬೇಕಲ್ಲ. ಇದಕ್ಕೇನ್ ಮಾಡೋದು ಅಂತ ಯೋಚನೆ ಮಾಡ್ಕೊಂಡಾಗ ನನಗೆ ಒಳಗಿದ್ದು ಸನ್ಮಾನ್ಯ ಕರ್ನಾಟಕ ಜಾನಪದ ಪರಿಷತ್ನ ಅಧ್ಯಕ್ಷರಾದಂತ ಸನ್ಮಾನ್ಯ ಟಿ ಗೋರ್ದಂಗೆ ಸರ್. ನಾನು ಅವ್ರಿಗೆ ಈ ತರ ಒಂದು ಎಕ್ಸಿಬಿಷನ್ ಮಾಡ್ತಾ ಇದ್ದೀವಿ, ಮಾಡಾದ್ಮೇಲೆ ಆ ಫೋಟೋಗಳನ್ನ ನಿಮ್ಮ ಸಂಸ್ಥೆಗೆ ಕೊಟ್ಬಿಡೋಣ ಅಂತ ಇದ್ದೀವಿ. ನೀವು ರಾಮನಗರ ಜನಪದ ಲೋಕದಲ್ಲಿ ನೀವು ಪ್ರದರ್ಶಿಸಬಹುದು, ಎಲ್ಲ ನಮ್ಮ ಜಾತ್ರೆಗಳ ಸಮಗ್ರವಾಗಿ ಒಂದ್ ಕಡೆ ಸಿಗುತ್ತೆ ಅಂತ ಹೇಳಿದಾಗ ಹೌದು, ಒಳ್ಳೆ ಕೆಲಸನೇ. ಬಟ್ ಅವರಲ್ಲಿ ಅಂದ್ರೆ ಎಲ್ಲ ಸರ್ಕಾರದಲ್ಲಿ ಇದ್ದಂಗೆ ಅವರಲ್ಲೂ ಹಣದ ಸಮಸ್ಯೆ. ಹಾಗಾಗಿ ಅವ್ರೇನ್ ಮಾಡಿದ್ರು, ನಿಮಗೆ ಪ್ರಿಂಟ್ ಫ್ರೇಮು ಅಷ್ಟು ವೆಚ್ಚ ನಾವು ಬರ್ಸ್ತೀವಿ, ಅದಕ್ಕಿಂತ ಜಾಸ್ತಿ ನಾವೇನು ಬರ್ಸಕ್ಕಾಗಲ್ಲ ಅಂದ್ರು. ನಮಗೇನು ಬೇಕಾಗಿದ್ದ ಲಾಭ ಏನಿಲ್ಲ, ಎಷ್ಟು ಒಂದಿಷ್ಟು ಖರ್ಚು ಬಂದಿದ್ರೆ ಅಲ್ಲಿ ಮಾಡಿರೋ ಖರ್ಚು ಸಿಕ್ಕಿದ್ರೆ ಸಾಕಷ್ಟೇ. ನಮಗೆ ಮಾಡಿದ್ದೇ ಸಂತೋಷ. ನೀವೆಲ್ಲ ಬಂದಿದಾರಲ್ಲ, ಕುತ್ಕೊಂಡು ನೋಡಿ ಸಂತೋಷ ಪಡ್ತಿರಲ್ಲ. ಇದಕ್ಕಿಂತ ಯಾವುದೋ ಒಂದು 10,000 ರೂಪಾಯಿ ಸಂಪಾದಿಸ್ಬಿಟ್ರೆ ಏನೂ ಆಗಲ್ಲ, ನಥಿಂಗ್, ಹೊರಟೋಗುತ್ತೆ. ಈ ಒಂದು ಪ್ರೀತಿ ವಿಶ್ವಾಸ, ಈ ಮೆಚ್ಚುಗೆನೆ ನಮಗೆ ದೊಡ್ಡ ಆಸ್ತಿ ಅಂತ ನಾವು ಭಾವಿಸ್ಕೊಂಡಿದ್ದೀವಿ. ಸೊ ಈ ಸಂದರ್ಭದಲ್ಲಿ ಸನ್ಮಾನ್ಯ ಅಧ್ಯಕ್ಷರಿಗೂ ಮತ್ತೆ ಸಂಸ್ಥೆಯ ಎಲ್ಲ ಗೌರವಾನ್ವಿತ ಸದಸ್ಯರಿಗೂ ನಾನು ಕೃತಜ್ಞತೆ ಹೇಳ ಬಯಸ್ತೀನಿ.
ಸತ್ಯ ನೆಕ್ಸ್ಟ್ ನಮಗೆ ಬಹಳ ಆ, ಸಹಾಯ ಮಾಡಿದವರು ಅಂದ್ರೆ 3 ಜನ ಜೂರೀಸ್, ಇಂಟರ್ನ್ಯಾಷನಲ್ ಜೂರೀಸ್ಗಳವರೆಲ್ಲ. ಅದರಲ್ಲಿ ಒಬ್ರು ಮಿಸ್ಟರ್ ವೆಂಕಟೇಶ್. ಆ ವೆಂಕಟೇಶ್ ಅವರು ಈಗ ಫೋಟೋಗ್ರಫಿ ಸೊಸೈಟಿ ಆಫ್ ಅಮೆರಿಕಾದ ಫೋಟೋ ಟ್ರಾವೆಲ್ ಡಿವಿಷನ್ ನ ಸೆಕೆಂಡ್ ಚೇರ್ ಆಗಿ ಕೆಲಸ ಮಾಡ್ತಿದ್ದಾರೆ. ನಾಳೆ ಅಕ್ಟೋಬರ್ ಇಂದ ಫಸ್ಟ್ ಚೇರ್ ಆಗಿ ಅವರು ಆ ಸ್ಥಾನಕ್ಕೆ ಹೋಗ್ತಿದ್ದಾರೆ. ಅವರು ಇಂಟರ್ನ್ಯಾಷನಲ್ ನ ಬಹಳ ಅತ್ಯಂತ ಕೊನೆಯ ತನಕ ತಲುಪಿಟ್ಟಿದ್ದಾರೆ, ಅಷ್ಟೇ ಡಿಸ್ಟಿಂಕ್ಷನ್ ಪಡ್ಕೊಂಡ್ಬಿಟ್ಟಿದ್ದಾರೆ. ಅಂತವ್ರೊಬ್ರು. ಎರಡನೇವರು ನಮ್ಮ ರಾಜಶೇಖರ್ ಅವರು. ಅವರು ನಲ್ಲಿ ಡೆಲ್ಲಿಯಲ್ಲಿ ಕೆಲಸ ಮಾಡ್ತಿದ್ರು ಫೋಟೋ. ಆಮೇಲೆ ಇಂಡಿಯಾ ಟುಡೇನಲ್ಲಿ ಬಹಳ ವರ್ಷಗಳ ಕಾಲ ಚೆನ್ನೈನಲ್ಲಿ ಕೆಲಸ ಮಾಡ್ತಿದ್ರು ಫೋಟೋ ಜರ್ನಲಿಸ್ಟ್ ಆಗಿ. ಈಗ ಫ್ರೀಲ್ಯಾನ್ಸ್ ಫೋಟೋಗ್ರಾಫರ್ ಆಗಿ ನಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಸಾಕಷ್ಟು ಅಂತಾರಾಷ್ಟ್ರೀಯ ಛಾಯಾಚಿತ್ರ ಪ್ರದರ್ಶನ ತೀರ್ಪುಗಾರ ಕೂಡ ಕೆಲಸ ಮಾಡಿದ್ದಾರೆ. ಮೂರನೆಯವರು ನಮ್ಮ ದಿನೇಶ್ ಪ್ರಸಾದ್. ದಿನೇಶ್ ಪ್ರಸಾದ್ ಭಾರತದ ಒಬ್ಬ ಶ್ರೇಷ್ಠ ಛಾಯಾಗ್ರಾಹಕರಾಗಿ ಅವರಂತರ ಬೇರೆ ತರ ರುಜುವಾಗಿದ್ದಾರೆ. ಏನಂದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ ನಡೆಸಿದಂತ ಒಂದು ಛಾಯಾಚಿತ್ರ ಸ್ಪರ್ಧೆಯಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಆಲ್ ಇಂಡಿಯಾ ಲೆವೆಲ್ 1 ಲಕ್ಷ ರೂಪಾಯಿಗಳ ಮೊದಲ ಬಹುಮಾನವನ್ನ ಕರ್ನಾಟಕಕ್ಕೆ ತಂದುಕೊಟ್ಟ ಕೀರ್ತಿ ಅವರದ್ದು. ಸೊ ಹೀಗೆ ಎಲ್ಲಾ ಛಾಯಾಚಿತ್ರ ಕ್ಷೇತ್ರದಲ್ಲಿ ಅನುಭವ ಹೊಂದಿರುವಂತಹ ಈ ನಮ್ಮ ಸ್ನೇಹಿತರುಗಳನ್ನೇ ಜೂರಿಯಾಗಿ ಆಯ್ಕೊಂಡಿದ್ದೆ. ಸೊ ಅವರು ಬಂದು ಅವ್ರು ಯಾವುದೇ ನಮ್ದ ರೆಮ್ಯುನರೇಷನ್ ಬಯಸದೆ ಬಂದು ಪ್ರೀತಿಯಿಂದ ಬಂದು ಮಾಡಿಕೊಟ್ಟು ಹೋಗಿದ್ದಾರೆ. ಅವರಿಗೆ ನಾನು ಈ ಕ್ಷಣದಲ್ಲಿ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಮತ್ತು ಕೃತಜ್ಞತೆಗಳನ್ನ ಸಲ್ಲಿಸ ಬಯಸ್ತೇನೆ. ಈಗ ನಾವು ನಿಮ್ಮನ್ನೆಲ್ಲವನ್ನು ಮತ್ತೊಮ್ಮೆ ಸಾಂಪ್ರದಾಯಿಕವಾಗಿ ಸ್ವಾಗತಿಸ ಬಯಸ್ತೇನೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಈ ವಿಷಯಕ್ಕೆ ಸಂಬಂಧಪಟ್ಟಂತ ತಜ್ಞರಿಂದಲೇ ಮಾಡಿಸ್ಬೇಕು ಅಂತ ಯೋಚನೆ ಮಾಡಿದಾಗ ನಮ್ಗೆ ಎಲ್ಲಾ ರೀತಿಯಲ್ಲೂ ಸರಿ ಅಂತ ಕಂಡು ಬಂದಿದ್ದು ನಮ್ಮ ಹಂಪಿ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿಗಳಾದಂಥ ಸನ್ಮಾನ್ಯ ಪ್ರೊಫೆಸರ್ ಇ.ಚಿ. ಬೋರಲಿಂಗಯ್ಯನವರು ಮತ್ತೆ ಕರ್ನಾಟಕ ಜನಪದ ಪರಿಷತ್ತಿನ ಅಧ್ಯಕ್ಷರು. ಸೊ ಅವರನ್ನ ನಾವು ಹೋಗಿ ಮನವಿ ಮಾಡಿಕೊಂಡಾಗ ಬಹಳ ಸಂತೋಷದಿಂದ ಒಪ್ಪಿ ಬಂದು ಇವತ್ತು ಸಮಾರಂಭದಲ್ಲಿ ಭಾಗಿಯಾಗಿದ್ದಾರೆ. ಸೊ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಮತ್ತೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತೀನಿ. ಹಾಗೆ ಈ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ನಾವು ಒಬ್ಬ ಸಾಹಿತಿ ಜನಪದ ತಜ್ಞರನ್ನೇ ಆಯ್ಕೆ ಮಾಡ್ಕೊಳ್ಬೇಕು ಅಂದಾಗ ಮೈಸೂರಿನಲ್ಲೇ ಇರುವಂತ ನಮ್ಮ ಪ್ರೊಫೆಸರ್ ವಿದ್ವಾಂಸ ಕಾಳೇಗೌಡ ನಾಗವಾರ ಸರ್ ಅವರು ನೆನಪಿಗೆ ಬಂದರು. ಅವ್ರಿಗೆ ಕೂಡ ನಾನು ಮನವಿ ಮಾಡಿದಾಗ ಅವರು ಸಂತೋಷದಿಂದ ಒಪ್ಪಿ ಇವತ್ತು ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಅವ್ರಿಗೂ ಸಹ ನಾನು ನಮ್ಮ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರಬಯಸ್ತೇನೆ. ಹಾಗೆಯೇ ಇನ್ನೊಬ್ರು ಸಿರಿಗಂಧ ಶ್ರೀನಿವಾಸ ಮೂರ್ತಿ ಅವರು ನನ್ನ ಸ್ನೇಹಿತರು ಅಷ್ಟೇ ಅಲ್ಲ, ನನ್ನ ಸಿನಿಮಾಟೋಗ್ರಫಿ ಸಹಪಾಠಿ. ಅವರು ಅಮೆರಿಕಕ್ಕೆ ಹೋಗಿ ಬಂದ ಮೇಲೆ ಏನಪ್ಪ ಬುಕ್ ಹೆಸರು, ಬಹುಮುಖಿ ಅಮೆರಿಕ ಅಂತ ಒಂದು ಒಳ್ಳೆಯ ಪುಸ್ತಕ ಬರೆದಿದ್ದಾರೆ. ಆ ಪುಸ್ತಕ ತುಂಬಾ ಖರ್ಚಾಗಿದೆ. ಅದರ ಬುಕ್ ಮೇಲೆ ನಮ್ಮ ಅಮೆರಿಕದಲ್ಲಿ ಘಟನೆಗಳ ಬಗ್ಗೆ ಬಹಳ ಸ್ವಾರಸ್ಯವಾಗಿ ಬರ್ತಿದ್ದಾರೆ. ಸುಮಾರು ಜನ ಅಮೆರಿಕದವರು ತರಿಸ್ಕೊಂಡಿದ್ದಾರೆ. ಆ ಫೋಟೋ ಡಿಫ್ರೆಂಟ್ ಆಗಿದೆ ಬುಕ್ ಅಂತ ಅಂದ್ಬಿಟ್ಟು. ಆಮೇಲೆ ಅವರು ಇತ್ತೀಚೆಗೆ ಅವರೊಂದು ಬುಡಕಟ್ಟು ಜನಾಂಗದ ಬಗ್ಗೆ ಒಂದು ಮಹಾಪ್ರಬಂಧವನ್ನು ಬರೆದು ಕನ್ನಡ ಹಂಪಿ ವಿಶ್ವವಿದ್ಯಾನಿಲಯಕ್ಕೆ ಕೊಟ್ಟಿದ್ರು. ಅವರು ಅದು ಒಪ್ಪಿ ಅವರಿಗೆ ಆಗ್ಲೇ 3 ವರ್ಷ ಆಯ್ತು ಅವರಿಗೆ PhD ಪ್ರದಾನ ಮಾಡಿದೆ. ಸೊ ಈಗಾಗಲೇ ಅವರು ಬುಡಕಟ್ಟು ಜನಾಂಗದ ಕಲೆ ಮತ್ತು ಅವರ ಜನಜೀವನದ ಬಗ್ಗೆ ಯುರೋಪು ಮತ್ತೆ ಬೇರೆ ಬೇರೆ ಕಂಟ್ರಿಗಳಲ್ಲಿ ಹೋಗಿ ಅವರ ಬಗ್ಗೆ ಒಂದು ಫೋಟೋ ಛಾಯಾಚಿತ್ರ ಪ್ರದರ್ಶನಗಳನ್ನೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಅವರೊಬ್ಬರು ಜನಪದ ತಜ್ಞರು, ಬಟ್ ವಿಜುವಲ್ ಅವರು ಸುಮಾರು ಒಂದು 1000 ಸಾಕ್ಷ್ಯಚಿತ್ರಗಳನ್ನು ಮಾಡಿದ್ದಾರೆ. ಸೊ ಅಷ್ಟು ಅನುಭವಿ ಅವರು ವಿಜುವಲ್ ಮೀಡಿಯಾದಲ್ಲಿ. ಸೊ ಅವರನ್ನು ಕೂಡ ಇವತ್ತು ನಾವು ಪ್ರೀತಿಯಿಂದ ಕರೆದಾಗ ಬಂದು ಇವತ್ತು ಭಾಗವಹಿಸ್ತಿದ್ದಾರೆ. ಅವರಿಗೂ ಸಹ ನನ್ನ ಪರವಾಗಿ ಮತ್ತೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸುತ್ತೇನೆ. ಮತ್ತೆ ಈ ಕಾರ್ಯಕ್ರಮ ಇವತ್ತು ಮೈಸೂರಲ್ಲಿ ನಡೆಯಕ್ಕೆ, ಇದು ಕೊಪ್ಪಳ
ಕೊಪ್ಪಳದಲ್ಲಿ ನಡಿಬೇಕು ಅಂತ ಇದ್ದಿದ್ದು. ನಾವು ಉತ್ತರ ಕರ್ನಾಟಕದಲ್ಲಿ ಹೋಗೋಣ, ಅಲ್ಲಿ ಮಾಡೋಣ, ಜನಗಳು ಆ ಫೋಟೋಗ್ರಾಫರ್ಗಳು ಸ್ವಲ್ಪ ಹೆಲ್ಪ್ ಆಗ್ಲಿ ಮತ್ತೆ ಪ್ರೇರಣೆ ಸಿಗುತ್ತೆ ಅಂತ ಉದ್ದೇಶ ಇದ್ದಿದ್ದು ನಮ್ಗೂ ಜನೇಶ್ ಅವರಿಗೆ. ಆದ್ರೆ ಅದು ಕಾರಣದಿಂದ ಸ್ವಲ್ಪ ಡಿಲೇ ಆಯ್ತು. ಸೊ ಆಮೇಲೆ ನಮ್ಮ ಸ್ನೇಹಿತರಾದಂತ ಸನ್ಮಾನ್ ತಿಪ್ಪೇಸ್ವಾಮಿ ಅವರು ಮೈಸೂರಾಗ ಯಾವಾಗ ಮಾಡ್ತೀಯಾ ಅಂದ್ರು. ಇಲ್ಲ ಸರ್ ಮಾಡಲ್ಲ, ನಾವು ಕೊಪ್ಪಳದಲ್ಲಿ ಮಾಡ್ತೀವಿ, ಆದ್ರೆ ಬೆಂಗಳೂರಲ್ಲಿ ಮಾಡ್ಕೊಡ್ತೀವಿ ಸಾಕು ಅಂದೆ. ಇಲ್ಲ ಮೈಸೂರಾಗ ಮಾಡಯ್ಯ ಅಂದ್ರು. ಸರ್ ಖರ್ಚು ವೆಚ್ಚ ಯಾರು ನೋಡ್ತಾರೆ, ನಮ್ಗೆ ಸಾಕಾಗಿದೆ ಬೇಡದೆ. ನೀ ಎದ್ರಕೊಂಬಿಡ, ಆ ಸಬ್ಜೆಕ್ಟ್ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ, ನೀ ಮೈಸೂರಲ್ಲಿ ಮಾಡು, ನಾನು 10,000 ರೂಪಾಯಿಗಳನ್ನ ನಿಮ್ಗೆ ಕೊಡ್ತೀನಿ, ನೀವು ಮಾಡ್ರಿ ಅಂದ್ರು. ಸೊ ಹಾಗಾಗಿ ಕೊಪ್ಪಳ ಕ್ಯಾನ್ಸಲ್ ಮಾಡಿ ಮೈಸೂರಿಗೆ ಬಂದ್ವಿ. ಇಲ್ಲಾದ್ರೆ ಮೈಸೂರಿಗೆ ಬರೋಲ್ಲ, ಯಾಕಂದ್ರೆ ಮೈಸೂರಲ್ಲಿ ನನ್ ಬಹಳ ಪ್ರೀತಿ ಮೈಸೂರಲ್ಲಿ ಮಾಡಕ್ಕೆ. ಯಾಕಂದ್ರೆ ನನಗೆ ಮೈಸೂರಲ್ಲಿ ಇರೋ ಸ್ನೇಹಿತರು ನನ್ನನ್ನು ಮೈಸೂರನ್ನು ಅಂತ ತಿಳ್ಕೊಂಡು, ನಾನು 8 ವರ್ಷ ಮೈಸೂರಾಗಿದ್ದೆ ವಾರ್ತಾ ಇಲಾಖೆಯಲ್ಲಿ. ಸೊ ಹಾಗಾಗಿ ಒಂದ್ ಕಾಲದಲ್ಲಿ ಮೈಸೂರಲ್ಲಿ ಪ್ರೆಸ್ ಫೋಟೋಗ್ರಾಫರ್ ಅಂದ್ರೆ ನಾನು ಇನ್ನೊಂದಿಬ್ರು 3 ಜನ ಇದ್ದು, ಅಷ್ಟು ನೋಟೆಡ್ ಆಗಿದ್ವಿ. ಸೊ ಹಾಗಾಗಿ ಇವತ್ತು ನಾನು ಮೈಸೂರಲ್ಲಿ ಎಕ್ಸಿಬಿಷನ್ ನ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಮಾಡೋಕ್ಕೆ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ನಮ್ಮ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಒಂದು ಸ್ವಾಗತವನ್ನ ಕೂಡ ಬಯಸ್ತೇನೆ. ಮತ್ತೆ ಇವತ್ತು ಈ ಕಾರ್ಯಕ್ರಮಕ್ಕೆ ಬಹುಮುಖ್ಯವಾಗಿ ಛಾಯಾಚಿತ್ರ ಪ್ರಶಸ್ತಿಗಳನ್ನ ಪಡ್ಕೊಳ್ಳಕ್ಕೆ ಹಲವಾರು ಛಾಯಾಗ್ರಾಹಕರು ಬಂದಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಮತ್ತೆ ನನಗೆ ಆತ್ಮೀಯರಾದಂತ ನಮ್ಮ ಜೈನಹಳ್ಳಿ ಸತ್ಯನಾರಾಯಣ ಗೌಡರು, ಮೈಸೂರಲ್ಲಿ ನನಗೆ ಒಬ್ಬ ಆತ್ಮೀಯ ಸ್ನೇಹಿತರವರು, ಅವರು ಬಂದಿದ್ದಾರೆ. ನಮ್ಮ ಫೋಟೋಗ್ರಫಿ ಸೊಸೈಟಿಯ ಮೈಸೂರಿನ ಹಳೆಯ ಸದಸ್ಯ ಸ್ನೇಹಿತರುಗಳಾದಂತ ಜಂಬುಕೇಶ್ವರ್ ಸರ್ ಬಂದಿದ್ದಾರೆ. ಆಮೇಲೆ ನಮ್ಮ ರಾಮ್ ಪ್ರಸಾದ್ ಸರ್ ಬರ್ಬೇಕಾಗಿತ್ತು, ಏನೋ ಖಂಡಿತ ಬರ್ತೀನಿ ಅಂತ ಹೇಳಿದ್ರು, ಬರ್ಲಿಲ್ಲ. ಸೊ ಹಾಗೆ ನಮ್ಮ ಇವತ್ತಿನ ಫೋಟೋಗ್ರಫಿಕ್ ಸೊಸೈಟಿ ಟ್ರಸ್ಟ್ ನ ಹಲವಾರು ಸದಸ್ಯರುಗಳು ಬಂದಿದ್ದಾರೆ. ಮತ್ತೆ ಇತರ ಎಲ್ಲ ಛಾಯಾಚಿತ್ರ ಅಭಿಮಾನಿಗಳು ಬಹಳಷ್ಟು ಜನ ಬಂದಿದ್ದೀರಿ. ಬೆಂಗಳೂರಿಂದ ನಮ್ಮ ಸ್ನೇಹಿತರು ಆರಾಧ್ಯ ಅವರು, ಮತ್ತೆ ಹರೀಶ್, ಮತ್ತೆ ನಮ್ಮ ಇವರು ಬಹಳ 4-5 ಜನ ಸ್ನೇಹಿತರುಗಳು ತುಂಬಾ ಜನ ಬಂದಿದ್ದಾರೆ. ಕಷ್ಟಪಟ್ಟು, ಯಾಕಂದ್ರೆ ಈ ಛಾಯಾಚಿತ್ರಕ್ಕೆ ನಾವು ಬರ್ತೀವಿ, ನಿಮ್ ಜೊತೆಲಿ ಭಾಗಿಯಾಗ್ತೀವಿ ಅನ್ನೋ ಒಂದು ಸಂತೋಷ ಇಲ್ಲ, ಅವರು ಬಂದಿದ್ದಾರೆ. ಸೊ ಅವರೆಲ್ಲರಿಗೂ ಕೂಡ ನಾನು ಸ್ವಾಗತ ಬಯಸ್ತೇನೆ. ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ನನಗೆ ಬಹಳ ಮುಖ್ಯವಾಗಿ ಲೆಫ್ಟ್ ಟು ರೈಟ್ ಹ್ಯಾಂಡ್ ಆಗಿ ನಿಂತ್ಕೊಂಡಿರೋರು, ಒಂದು ರವಿಶಂಕರ್, ಎರಡನೇದು ಗೋಪಿನಾಥ್. ಸೊ ನಾನು ಇನ್ನಪ್ಪ ಓಡಾಡ್ತೀನಿ ಅಷ್ಟೇ ಮಾಡೋದು. ನಮ್ಮ ಶಿವು ಪಾಪ ಲಾಸ್ಟ್ ಟೈಮು ಅವ್ರು ನಿಂತ್ಕೊಂಡು, ಅವ್ರಿಗೆ ನಂಗೆ ಖುಷಿ ಆಯ್ತು, ಎಷ್ಟು ಆಸಕ್ತಿಯಿಂದ ನಿಂತ್ಕೊಂಡು ಅವರೇ ಓಡಾಡುವ ಸೇರಿ ಅವರು ಬಹಳ ದೊಡ್ಡ ವ್ಯಕ್ತಿ ಅವರು. ಆದ್ರೆ ಫೋಟೋಗ್ರಫಿ ಅಂತ ಅದೇನು ಆಸಕ್ತಿನೋ ಸಾಮಾನ್ಯ ವ್ಯಕ್ತಿಯಾಗಿ ಓಡಾಡಕ್ಕೆ ಶುರು ಮಾಡ್ತಾರೆ. ಅದು ಅವರ ಮೇಲೆ ಫೋಟೋಗ್ರಫಿ ಬಗ್ಗೆ ಇರುವಂತ ಒಂದು ಆಸಕ್ತಿ ಅಷ್ಟೇನೆ. ಸೊ ಇಂಥ ಸ್ನೇಹಿತರುಗಳು ಇದಾರಲ್ಲ, ಅದು ನಮ್ಗೆ ಖುಷಿ ಕೊಡುತ್ತೆ. ಆರಾಧ್ಯ ಅವರಿಗೆ ಮತ್ತೆ ಎಲ್ಲ ನಮ್ಮ ಬೆಂಗಳೂರಿನಿಂದ ಬಂದಂತ ಸ್ನೇಹಿತರುಗಳಿಗೆ ನಾನು ಮತ್ತೊಮ್ಮೆ ಸ್ವಾಗತ ಕೊಡ್ತೀನಿ. ಮಾಡ್ತೀನಿ. ಕೊನೆಯದಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ನಮ್ಮ ಆತ್ಮೀಯ ಪತ್ರಕರ್ತರು ಮತ್ತೆ ಫೋಟೋ ಜರ್ನಲಿಸ್ಟ್ಗಳು ಎಲ್ಲರಿಗೂ ಕೂಡ ನಾನು ಆತ್ಮೀಯವಾಗಿ ಮತ್ತೊಮ್ಮೆ ಸ್ವಾಗತವನ್ನು ಬಯಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಎಕ್ಸಿಬಿಷನ್ ಇವರು ಮಾಡ್ತೀನಿ ಅಂತ ಹೇಳಿದ ಐಡಿಯಾ ತುಂಬಾ ಚೆನ್ನಾಗಿತ್ತು. ಆಕ್ಚುಲಾಗಿ ಬಹಳ ಖುಷಿ ಅನ್ನಿಸ್ತು. ಆಕ್ಚುಲಿ ನಮ್ಮ ಕರ್ನಾಟಕದ ಬಗ್ಗೆ ಏನಾದ್ರು ಇದು ಮಾಡ್ಬೇಕಲ್ಲ ಅಂತ ಅಂದ್ಬಿಟ್ಟು. ಬಟ್ ಇಲ್ಲಿ ಎಂಟ್ರೀಸ್ ತುಂಬಾ ಚೆನ್ನಾಗಿ ಬಂತು. ಬಟ್ ಬಹಳ ಕಷ್ಟ ಆಯ್ತು ನಮಗೆ. ಒಂಥರ ಹೇಳ್ಬೇಕು ಅಂತಂದ್ರೆ ಸೆಲೆಕ್ಟ್ ಮಾಡ್ಬೇಕಾದ್ರೆ ಬಹಳ ಕಷ್ಟ ಆಯ್ತು. ಕೆಲವು ಬಹಳ ಫೆಮಿಲಿಯರ್ ಸಬ್ಜೆಕ್ಟ್ಸ್ ಸಿಕ್ಕಾಬಿಟ್ಟೆ ಪಿಕ್ಚರ್ಸ್ಗೆ ಒಳ್ಳೆ ಯಾವ್ದನ್ನ ರಿಜೆಕ್ಟ್ ಮಾಡ್ಬೇಕು ಎಲ್ಲದಕ್ಕೂ ಆಲ್ಮೋಸ್ಟ್ ಈಕ್ವಲ್ ಮಾರ್ಕ್ಸ್ಗಳು ಬರ್ತಾ ಇದೆ. ಕೊನೆಗೆ ಎಸ್ಪೆಷಲಿ ಒಂದ್ಸತಿ ಅಂತೂ ಫಸ್ಟ್ ಪ್ರೈಸ್ ಬಂದಿರೋ ಪಿಕ್ಚರಿಗೆ ಅದೇ ತರ ಪಿಕ್ಚರ್ ಸುಮಾರು ಒಂದು 10 ಪಿಕ್ಚರ್ ಬಂದಿದೆ, ಎಲ್ಲ ಹೈ ಮಾರ್ಕ್ಸ್ ಅಲ್ಲಿ ಇದೆ. ಬಟ್ ಒಂದೇ ಪಿಕ್ಚರ್ಗೆ ಎಲ್ಲ ಪ್ರೈಸಸ್ ಕೊಡಕ್ ಆಗೋದಿಲ್ಲ.
ಅವಾಗ ಏನು ಮಾಡೋಕ್ಕಾಗಲ್ಲ, ವಿಧಿ ಇಲ್ಲ, ಇದು ಮಾಡ್ಬೇಕಾಗತ್ತೆ. ಇದ್ರಲ್ಲಿ ಬೆಸ್ಟ್ ಸೆಲೆಕ್ಟ್ ಮಾಡಿ ಇದು ಮಾಡ್ತಾ ಇದ್ದಿದ್ದು. ಬಟ್ ಇಷ್ಟೆಲ್ಲ ವೆರೈಟಿ ನೋಡಿದಾಗ ನಾನು ಸಿಕ್ಕಾಪಟ್ಟೆ ಟ್ರಾವೆಲ್ ಮಾಡ್ತೀನಿ, ಇದಕ್ಕೆಲ್ಲ ಬಂದ್ಬಿಟ್ಟು ಊರುಗಳಿಗೆಲ್ಲ ಹೋಗ್ತೀನಿ. ನಮ್ಮ ಕರ್ನಾಟಕದಲ್ಲೇ ಇಷ್ಟೊಂದೆಲ್ಲ ಇದೆ ಅಂತ ಅನ್ನೋದು ನನಗೇನೆ ಆಶ್ಚರ್ಯ ಅನ್ನಿಸ್ತಾ ಇತ್ತು. ಇನ್ಫ್ಯಾಕ್ಟ್ ಎಷ್ಟೊಂದು ಇದನ್ನೆಲ್ಲ ಜಾಗಗಳೆಲ್ಲ ನೋಡಿದವ್ರು ನಾವು ಬಂದ್ಬಿಟ್ಟು ಎಲ್ಲಿದೆ ನಾವು ಮುಂದೆ ಹೋಗಿ ಕವರ್ ಮಾಡಬೇಕು ಅನ್ನೋ ಸ್ಟೇಜಿಗೆ ಬಂದಿದ್ವಿ ಕೆಳಗಿದ್ದು. ಅಂಡ್ ಕ್ವಾಲಿಟಿ ಆಕ್ಚುಲಿ ತುಂಬಾ ಚೆನ್ನಾಗಿತ್ತು. ಆಕ್ಚುಲಾಗಿ ಕಷ್ಟ ಅನ್ನಿಸ್ತಾ ಇತ್ತು ಎಲ್ಲ ನಮ್ಗೆ ಜಡ್ಜ್ ಮಾಡ್ಬೇಕಾದ್ರೆ ಯಾವ ಪಿಕ್ಚರಿಗೆ ಕೊಡ್ಬೇಕು ಯಾವಾಗಿದೆ ಅಂತ ಅಂದ್ಬಿಟ್ಟು. ಅಂಡ್ ನಮ್ಮ ಫೋಟೋಗ್ರಾಫರ್ಸ್ ಬರೀ ಒಂದೇ ಜಾಗ ಹುಡುಕೋ ತೆಗೆದಿದ್ದ ಜಾಗದಲ್ಲಿ ತೆಗೆಯೋದು ಬಿಟ್ಬಿಟ್ಟು ಬೇರೆ ಬೇರೆ ಜಾಗದಲ್ಲಿ ಹೊಸ ಹೊಸ ಇದನ್ನ ತೆಗಿತಾ ಇದ್ದಾರೆ, ಇಂಟ್ರೆಸ್ಟಿಂಗ್ ಆಗಿ ಮಾಡ್ತಾ ಇದ್ದಾರೆ ಅನ್ನೋದು ಬಹಳ ಸಂತೋಷ ಕೊಡ್ತಾ ಇದೆ. ಗುಡ್. ಈ ತರದ್ದು ಎಕ್ಸಿಬಿಷನ್ಸ್ ಇನ್ನೊಂದು ಸ್ವಲ್ಪ ಮಾಡಬೇಕಾಗತ್ತೆ, ಆಪರ್ಚುನಿಟಿ ಕೊಡಬೇಕಾಗತ್ತೆ ಅಂತ ಅನ್ಸುತ್ತೆ. ನನ್ನ ಅನಿಸಿಕೆ ಅದು. ಥ್ಯಾಂಕ್ ಯು. ಇವತ್ತಿನ ಒಂದು ರೀತಿಯಲ್ಲಿ ಇದು ಬಹಳ ವಿಶಿಷ್ಟವಾದಂತಹ ಒಂದು ಸಮಾರಂಭ. ಈ ಸಮಾರಂಭದಲ್ಲಿ ನನ್ನ ಜೊತೆ ಇರ್ತಕ್ಕಂಥ ನನ್ನ ಗುರುಗಳು ಮತ್ತು ಜಾನಪದ ಮತ್ತು ಸಾಹಿತ್ಯದಲ್ಲಿ ಅಪಾರವಾದ ಕೆಲಸವನ್ನು ಮಾಡಿರ್ತಕ್ಕಂಥ ಕರ್ನಾಟಕದ ಶ್ರೇಷ್ಠ ಚಿಂತಕರಲ್ಲಿ ಒಬ್ಬರಾದಂಥ ಪ್ರೊಫೆಸರ್ ಕಾಳೇಗೌಡ ನಾಗವಾರ ಅವರೇ, ಸುಪ್ರಸಿದ್ಧ ಛಾಯಾಗ್ರಾಹಕರಾದಂಥ ಎಸ್ ತಿಪ್ಪೇಸ್ವಾಮಿ ಅವರೇ, ನನ್ನ ಆತ್ಮೀಯ ಮಿತ್ರರು ಮತ್ತು ನಾವಿಬ್ಬರು ಅನೇಕ ಜಾನಪದ ಮತ್ತು ಬುಡಕಟ್ಟಿನ ವಿಚಾರಕ್ಕೆ ಒಟ್ಟಿಗೆ ಬೇಕಾದಷ್ಟು ಪ್ರವಾಸ ಮಾಡಿರ್ತಕ್ಕಂಥ ನನ್ನ ಮಿತ್ರ ಶ್ರೀನಿವಾಸ ಮೂರ್ತಿ ಅವರೇ, ಸಿರಿಗಂಧ ಶ್ರೀನಿವಾಸ ಮೂರ್ತಿ ಅವರೇ, ಬಹಳ ವರ್ಷಗಳಿಂದ ನಮ್ಮ ಶ್ರೀನಿವಾಸ ಮೂರ್ತಿಯವರ ಮೂಲಕ ನನಗೆ ಪರಿಚಯ ಆಗಿ ಎಷ್ಟೋ ದಿನಗಳಿಂದ ತುಂಬಾ ಆತ್ಮೀಯರಾಗಿರ್ತಕ್ಕಂಥ ಶ್ರೇಷ್ಠ ಛಾಯಾಗ್ರಾಹಕರಲ್ಲಿ ಒಬ್ಬರಾದಂಥ ಮಾನ್ಯ ಕೆಂಪಣ್ಣವರೇ, ಸಭೆಯಲ್ಲಿ ಒಬ್ಬ ಶ್ರೇಷ್ಠ ಜಾನಪದ ವಿದ್ವಾಂಸರಾದಂಥ ಟಿ ಗೋವಿಂದರಾಜು ಇದ್ದಾರೆ, ಮತ್ತು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರಾದಂಥ ಅನೇಕ ಛಾಯಾಗ್ರಾಹಕರು ಇಲ್ಲಿದ್ದೀರಿ, ಮಾಧ್ಯಮದವರಿದ್ದಾರೆ. ಎಲ್ರಿಗೂ ನನ್ನ ನಮಸ್ಕಾರಗಳನ್ನ ಹೇಳ್ತಾ, ಇದೊಂದು ತುಂಬಾ ಅತ್ಯುತ್ತಮವಾದಂಥ ಸಾರ್ಥಕವಾದಂಥ ಮತ್ತು ಅರ್ಥಪೂರ್ಣವಾದಂಥ ಒಂದು ಕೆಲಸವನ್ನು ನಮ್ಮ ಕೆಂಪಣ್ಣವ್ರು ಮಾಡಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾಕೆಂತಂದ್ರೆ ಈ ಛಾಯಾಗ್ರಹಣ ಅನ್ನುವಂಥದ್ದು ಯಾವತ್ತು ಸತ್ಯಕ್ಕೆ ಹತ್ತಿರವಾದದ್ದು ಅಥವಾ ಸತ್ಯನೇ. ನಮ್ಮಲ್ಲಿ ಚರಿತ್ರೆಯನ್ನು ನಾವು ನಂಬಲಿಕ್ಕೆ ಆಗಲ್ಲ. ಎಷ್ಟೋ ಸಲ ರಾಜ ಮಹಾರಾಜರುಗಳ ಆಳುವವರ ಪರವಾಗಿ ಚರಿತ್ರೆಯನ್ನು ಬರೆದಿರೋದು ಉಂಟು, ಅದೆಲ್ಲ ಅರ್ಧ ಸತ್ಯದ ಚರಿತ್ರೆ. ಆದ್ರೆ ಆ ಚರಿತ್ರೆಯನ್ನ ಸತ್ಯವಾಗಿ ಹಿಡಿದು ನಿಲ್ಸೋದು ಯಾವ್ದಾದ್ರು ಇದ್ರೆ ಅದು ಫೋಟೋಗ್ರಫಿ. ಅದರಲ್ಲೂ ಇವತ್ತು ಏನು ಈ ವಿಷಯಗಳಲ್ಲಿ ಅಂದ್ರೆ ಅದರಲ್ಲೂ ಮುಖ್ಯವಾಗಿ ಕರ್ನಾಟಕದ ಜಾತ್ರೆ ಮತ್ತು ಉತ್ಸವಗಳನ್ನ ಕುರಿತು ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟು ಆಯಾ ಪ್ರದೇಶದಲ್ಲಿ ಇರ್ತಕ್ಕಂಥ ಛಾಯಾಗ್ರಾಹಕರೇ ಅದನ್ನ ತೆಗೆದು ಕಳಿಸುವ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿ ಇಂಥ ಒಂದು ಕಾಂಪಿಟೇಷನ್ ಅನ್ನ ಏರ್ಪಾಟ್ ಮಾಡಿರುವಂಥದ್ದು. ಆ ಏರ್ಪಾಟ್ ಮಾಡಿರುವ ಕಾರಣಕ್ಕಾಗಿ ನಾನು ಫೋಟೋಗ್ರಫಿ ಕ್ಲಬ್ನವ್ರಿಗೆ ಮತ್ತು ನೀವು ಒಳ್ಳೆ ಹೆಸರಿಟ್ಟಿದ್ರಿ ಪರಂಪರೆ ಕರ್ನಾಟಕ ಅಂತ ಹೇಳಿ. ಕರ್ನಾಟಕ ಅಥವಾ ಭಾರತ ಒಂದು ಸಂಸ್ಕೃತಿ ಅಂತ ಹೇಳುವಂಥದ್ದು ಬಹಳ ನಡೀತಾ ಇದೆ ಈಗ. ಆದ್ರೆ ಈ ಛಾಯಾಚಿತ್ರಗಳು ನೋಡಿದಾಗಲೇ ಗೊತ್ತಾಗುತ್ತೆ ಇದು ಬಹುಸಂಸ್ಕೃತಿಯ ದೇಶ ಇದು, ಮತ್ತು ಬಹುಸಂಸ್ಕೃತಿಯ ದೇಶ ಮತ್ತು ಬಹು ಜೀವನ ವಿಧಾನಗಳ ದೇಶ, ಬಹು ಭಾಷೆಗಳನ್ನು ಆಡ್ತಕ್ಕಂಥ ದೇಶ. ಈ ರೀತಿಯಲ್ಲಿ ಭಾರತ ಅನ್ನುವಂಥದ್ದು ಪೊಲಿಟಿಕಲಿ ಒದ್ದಿರ್ಬೋದು, ರಾಜಕೀಯವಾಗಿ ಒಂದು, ಅದೆಲ್ಲ ನಾವು ಒಪ್ಕೊಳ್ಳೋಣ. ಆದರೆ ಸಾಂಸ್ಕೃತಿಕವಾಗಿ ಈ ದೇಶ ಒಂದಲ್ಲ ಹಲವು ಸಾಂಸ್ಕೃತಿಕ ವಿಶೇಷಗಳ ಮೊತ್ತ ಇದೆ. ಆ ರೀತಿಯಲ್ಲಿ ನಾವು ನೋಡ್ಬೇಕಾದ್ರೆ ಇಂಥ ಫೋಟೋಗ್ರಫೀಸ್ ಮೂಲಕ ಅಥವಾ ಈ ರೀತಿಯ ಕಾಂಪಿಟಿಷನ್ಸ್ ಮೂಲಕ ನಾವು ಈ ಭಾರತದ ಬಹುಸಂಸ್ಕೃತಿಯನ್ನ ಬಹಳ ಚೆನ್ನಾಗಿ ಈ ರೀತಿಯಲ್ಲಿ ತೋರಿಸ್ಕೊಡುವ ಕೆಲಸವನ್ನು ನಾವು ಮಾಡ್ಬೋದು. ಇಲ್ಲಿ ಒಂದೊಂದು ಜಾತ್ರೆಯನ್ನು ನೋಡಿದಾಗ, ಒಂದೊಂದು ಈ ಉತ್ಸವಗಳನ್ನು ನೋಡಿದಾಗ ಎಷ್ಟರ ಮಟ್ಟಿಗೆ ಯಾವ್ಯಾವ ಭಾಗದ ಜನ ಯಾವ್ಯಾವ ರೀತಿಯಲ್ಲಿ ಅವರ ನಂಬಿಕೆ ಇದೆ, ಆರಾಧನೆ ಮತ್ತು ಆಚರಣೆಗಳನ್ನ ಯಾವ ಕಾಲದಿಂದ ಮಾಡ್ಕೊಂಡು ಬಂದಿದ್ದಾರೆ, ಇದೆಲ್ಲವನ್ನು ನೋಡ್ಲಿಕ್ಕೆ ಸಾಧ್ಯತೆ ಆಗ್ತದೆ. ನಮ್ಮ ಕವಿರಾಜ ಮಾರ್ಗಕಾರ 9ನೇ ಶತಮಾನದಲ್ಲೇ ಹೇಳ್ತಾನೆ ಹಲವು ಕನ್ನಡಗಳ ಬಗ್ಗೆ, ಹಾಗೇನೆ ಹಲವು ಸಂಸ್ಕೃತಿ ವಿಶೇಷಗಳ ಬಗ್ಗೆ ಕೂಡ ಹೇಳ್ತಾನೆ. ನಮ್ಮ ಕರ್ನಾಟಕ ಅನ್ನುವಂತೂ ಕಾವೇರಿಯಿಂದ ಗೋದಾವರಿವರೆಗೆ ಇರ್ತಕ್ಕಂಥ ಈ ಕರ್ನಾಟಕ ಎಷ್ಟು ಬಗೆಯ ಸಂಸ್ಕೃತಿಯನ್ನ, ಎಷ್ಟು ಬಗೆಯ ಭಾಷೆಗಳನ್ನ, ಎಷ್ಟು ಬಗೆಯ ಕನ್ನಡಗಳನ್ನ ಒಳಗೊಂಡಿದೆ ಅಂತ 9ನೇ ಶತಮಾನದಲ್ಲಿ ಹೇಳ್ತಾನೆ. ಅದಕ್ಕಿಂತನೂ ಹಿಂದಿಂದನೂ ಈ ಆರಾಧನೆ ಮತ್ತು ಆಚರಣೆ, ಜಾತ್ರೆ, ಉತ್ಸವಗಳ ಮೂಲಕ ನಮ್ಮ ಪರಂಪರೆಯ ಸಂಸ್ಕೃತಿಯನ್ನ, ನಮ್ಮ ಅನೇಕ ವರ್ಷಗಳ ಕಾಲದ ಸಂಸ್ಕೃತಿಯನ್ನ ಹೇಗೆ ಹಿಡಿದಿಟ್ಕೊಂಡು ಬರಲಾಗಿದೆ ಮತ್ತು ಅದು ಹೇಗೆ ಕಾಲ ಬದಲಾಗ್ತಿದ್ರು ಕೂಡ
ಹೊಸ ಕಾಲಕ್ಕೆ ತಕ್ಕನಾಗಿ ಕೂಡ ಅದು ಹೊಂದಿಕೊಂಡು ಹೇಗೆ ಇವು ಉಳ್ಕೊಂಡೇ ಬರ್ತಾ ಇದೆ ಅನ್ನುವಂಥದ್ದು ಆ ನಮ್ಮ ಜನರಲ್ಲಿರ್ತಕ್ಕಂಥ ಒಂದು ಗಾಢವಾದ ಶ್ರದ್ಧೆ ಮತ್ತು ನಂಬಿಕೆಯ ಮೂಲಕ ಅಷ್ಟೇ. ಆ ಗಾಢವಾದ ಶ್ರದ್ಧೆ ಮತ್ತು ನಂಬಿಕೆ ಮಧ್ಯ ಮಧ್ಯದಲ್ಲಿ ಅನೇಕ ರೀತಿಯ ಸ್ಥಿತ್ಯಂತರಗಳಿಗೆ ಒಳಗಾಗಿರ್ಬೋದು, ಬದಲಾವಣೆಗಳಿಗೆ ಒಳಗಾಗಿರ್ಬೋದು. ಆದ್ರೆ ಎಲ್ಲೋ ಒಂದ್ ಕಡೆ ಆ ಒಟ್ಟು ಚೌಕಟ್ಟು ಏನಿದೆ, ಆ ನಂಬಿಕೆಯ ಚೌಕಟ್ಟು, ಆರಾಧನೆಯ ಚೌಕಟ್ಟು ಅದು ಬದಲಾಗಿಲ್ಲ ಅನ್ನೋದನ್ನ ಈ ಫೋಟೋಗಳು ನೋಡಿದಾಗಲೇ ಗೊತ್ತಾಗುತ್ತೆ ನಮಗೆ. ಪಂಪ ಮತ್ತು ಕವಿರಾಜ ಮಾರ್ಗಕಾರ ನೃಪತುಂಗ ಇಬ್ರುನು ಹಗರಣ ಅನ್ನುವಂತ ಒಂದು ಆಚರಣೆಯ ಬಗ್ಗೆ ಹೇಳ್ತಾರೆ. ಪಗರಣ ಅಂತ ಆಗ, ಈಗ ಅದು ಹಗರಣ ಆಗಿದೆ. ಜಾತ್ರೆ ನಡೀತದೆ. ಬಹುಶಃ ಇಲ್ಲೇನು ಬಂದಿಲ್ಲ ಅದು ಆ ಫೋಟೋ. ಎಷ್ಟರ ಮಟ್ಟಿಗೆ ಅಂತಂದ್ರೆ ನೋಡಿ, 9ನೇ ಶತಮಾನದಲ್ಲಿ ಉಲ್ಲೇಖ ಮಾಡ್ತಕ್ಕಂಥ ಒಂದು ಹಗರಣ ಅನ್ನುವಂತ ಒಂದು ಆಚರಣೆ ಇವತ್ತಿಗೂ ಅಷ್ಟೇ ಶ್ರದ್ಧೆಯಿಂದ ಆ ಜನ ಅಲ್ಲಿ ಮಾಡ್ತಿದ್ದಾರೆ, ಆ ಬುಡಕಟ್ಟು ಜನರು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಕೆಲವು ಬರಬೇಕಾಗಿತ್ತೇನೋ ಇನ್ನು, ಅಂದ್ರೆ ನಿಮ್ಮ ಹತ್ರ ಏನಾದ್ರು ಹೆಚ್ಚುವರಿ ಇದ್ರೆ ದಯವಿಟ್ಟು ಕೊಡಿ ಸರ್ ನಮ್ಗೆ ಅವನು. ಅಂದ್ರೆ ಈಗ ನೋಡಿ, ಮೈಲಾರಲಿಂಗನ ಜಾತ್ರೆ ನಡೀತದೆ ತುಂಗಭದ್ರಾ ನದಿಯ ದಂಡೆನಲ್ಲಿ, ಅಡಗಲಿ ತಾಲೂಕಿನಲ್ಲಿ, ಮಣ್ಣು ಮೈಲಾರ ಅಂತ. ಅದೆಷ್ಟು ಲಕ್ಷ ಜನ ಸೇರ್ತಾರೆ ಗೊತ್ತಿಲ್ಲ. ನಾನು ಶ್ರೀನಿವಾಸ ಮೂರ್ತಿ ಅವರು ಬಹಳ ಅನೇಕ ವರ್ಷಗಳ ಹಿಂದೆ ಹೋಗಿ ಅಲ್ಲಿ ಅವ್ರ ಫೋಟೋಗ್ರಫಿ ಇದು ನಮ್ಮ ಹತ್ರ ಇದೆ. ಮತ್ತೆ ಇಲ್ಲಿ ನಮ್ಮ ಸಿದ್ದಪ್ಪಾಜಿ ಜಾತ್ರೆ ರೀತಿ ಕೂಡ ಅಷ್ಟೇ ಎಷ್ಟು ಜನ ಅದು ಸೇರುವಂಥದ್ದು. ಇಂಥ ಅನೇಕ ಜಾತ್ರೆಗಳು ಇನ್ನೂ ಬರ್ಬೇಕಾ ಪ್ರಶ್ನೆ ಬೇರೆ. ಯಾಕಂದ್ರೆ ಕರ್ನಾಟಕ ಅನ್ನುವಂಥದ್ದು ಅಷ್ಟರ ಮಟ್ಟಿಗೆ ಹಲವು ಸಂಸ್ಕೃತಿಗಳನ್ನ ಹೊಂದಿದಂತ, ಹಲವು ಬಗೆಯ ಆಚರಣೆ ಮತ್ತು ಆರಾಧನೆಗಳನ್ನು ಹೊಂದಿದಂತ ಒಂದು ರಾಜ್ಯ ಇದು. ಮತ್ತು ಹಾಗೇನೆ ಇಡೀ ಭಾರತ ಕೂಡ. ಸೊ ಆ ದೃಷ್ಟಿಯಿಂದ ನಮ್ಮ ಪರಂಪರೆಯ ಮತ್ತು ಎಲ್ಲೋ ಒಂದ್ ಕಡೆಗೆ ನಮ್ಮ ಶ್ರದ್ಧಾ ಕೇಂದ್ರಗಳಾದಂತ ಸ್ಥಳಗಳಲ್ಲಿ ನಡೆಯುವ ಈ ಜಾತ್ರೆ ಮತ್ತು ಉತ್ಸವಗಳನ್ನ ಹಿಡಿದಿಡುವ ಮೂಲಕ, ಮತ್ತು ಇವತ್ತು ಈ 21ನೇ ಶತಮಾನದ ಅತ್ಯಾಧುನಿಕತೆಯಲ್ಲಿ ಕೂಡ ಮನುಷ್ಯನ ಮನಸ್ಸು ಮಾತ್ರ ತನ್ನ ಹಿಂದಕ್ಕೆ, ತನ್ನ ಬೇರಿಗೆ, ತನ್ನ ಪರಂಪರೆಗೆ ಹೇಗೆ ತುಡಿತಾ ಇದೆ ಅನ್ನೋದನ್ನ ತೋರಿಸ್ಕೊಡುವ ರೀತಿಯಲ್ಲಿ ಇಲ್ಲಿನ ಛಾಯಾಚಿತ್ರಗಳು ಇವೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಮತ್ತು ಈ ರೀತಿಯ ಸ್ಪರ್ಧೆಗಳನ್ನ ಮಾಡುವ ಮೂಲಕ ಇನ್ನು ಮುಂದೆ ಬೇರೆ ಬೇರೆ ವಿಚಾರಗಳನ್ನ ಇಟ್ಕೊಂಡು ಕೆಂಪಣ್ಣವ್ರು ಮಾಡ್ಬೇಕು, ನಿಮ್ ಜೊತೆಗೆ ನಾವಂತೂ ಇರ್ತೀವಿ ಯಾವಾಗ. ಆ ರೀತಿಯ ಸ್ಪರ್ಧೆಗಳನ್ನ ಮಾಡುವ ಮೂಲಕ ಕರ್ನಾಟಕದ ಎಲ್ಲ ಬಗೆಯ ಒಂದು ಸಾಂಸ್ಕೃತಿಕ ವಿಶೇಷಗಳನ್ನ ಒಂದು ಡಾಕ್ಯುಮೆಂಟ್ ಮಾಡುವ, ದಾಖಲೀಕರಿಸುವ ಕೆಲಸವನ್ನು ಕೂಡ ಮಾಡ್ಬೋದು. ಅದರಲ್ಲೂ ಯುವ ಛಾಯಾಗ್ರಾಹಕರಿಗೆ, ಏನು ಇಂಥ ವಿಚಾರದಲ್ಲಿ ತುಂಬಾ ಆಸಕ್ತಿಯನ್ನು ಇಟ್ಕೊಂಡಿರ್ತಾರೆ ಅಂತ ಯುವ ಛಾಯಾಗ್ರಾಹಕರಿಗೆ, ಮತ್ತು ಈಗ ಬೆಂಗಳೂರು ಮೈಸೂರು ಒಂಥರ ಸೆಂಟರ್ ಆಗೋಗ್ಬಿಟ್ಟಿದೆ. ಬೆಂಗಳೂರು ಮೈಸೂರಿನ ಹೊರತುಪಡಿಸಿ ಅದರ ಆಚೆ ಇರ್ತಕ್ಕಂಥ ಎಷ್ಟೋ ಜನ ಛಾಯಾಗ್ರಾಹಕರನ್ನ ಪ್ರೋತ್ಸಾಹಿಸುವ ಕೆಲಸ ಕೂಡ ಇದರಿಂದ ಆಗ್ತದೆ. ಅಷ್ಟರ ಮಟ್ಟಿಗೆ ಇದೊಂದು ಅರ್ಥಪೂರ್ಣವಾದಂತದ್ದು. ನೋಡಿ, ಇಲ್ಲಿ ನೋಡಿದ್ರೆ ಉತ್ತರ ಕರ್ನಾಟಕ ಭಾಗದ ಛಾಯಾಗ್ರಾಹಕರೇ ಬಹಳ ಜನ ಇದ್ದಾರೆ. ಅವ್ರ ಹೆಸರುಗಳು ನಾವು ಕೇಳೇ ಇಲ್ಲ ನಿಜ ಹೇಳ್ಬೇಕಂದ್ರೆ. ಆದ್ರೆ ಎಷ್ಟು ಅದ್ಭುತವಾಗಿ ಫೋಟೋಗಳನ್ನ ತೆಗೆದಿದ್ದಾರೆ ಅವರು. ಮತ್ತೆ ಕಾಯಬೇಕು, ತಾಳ್ಮೆ ಬೇಕು. ಎಷ್ಟರ ಮಟ್ಟಿಗೆ ತಾಳ್ಮೆ ಬೇಕು ಅಂದ್ರೆ ಅದರಲ್ಲೂ ಈ ಹಬ್ಬ ಜಾತ್ರೆಗಳಿಗೆ ಅದೇ ಸಮಯಕ್ಕೆ ಹೋಗ್ಬೇಕಲ್ಲಿ. ಅಲ್ಲಿ ಯಾವ್ಯಾವ ರೀತಿಯ ವಾತಾವರಣ ಇರ್ತದೆ ಗೊತ್ತಿಲ್ಲ. ಆ ಜನಸಂದಣಿಯಲ್ಲಿ ನಿಂತ್ಕೊಂಡು ಕಾಯ್ದು ಒಂದು ಏಕಾಗ್ರತೆಯಿಂದ ಈ ರೀತಿಯ ಚಿತ್ರಗಳನ್ನು ತೆಗೆಯೋದಿದೆಯಲ್ಲ, ಬೇಕಾದ್ರೆ ನೀವು ಪ್ರಕೃತಿಯನ್ನು ತೆಗೆದು ಬಿಡ್ಬೋದು, ಈವನ್ ನೀವು ವನ್ಯಜೀವಿಗಳನ್ನು ಕೂಡ ತೆಗೆದು ಬಿಡ್ಬೋದೇನೋ. ಆದ್ರೆ ಈ ಜಾತ್ರೆಗಳನ್ನು ತೆಗೆಯೋದು ಸ್ವಲ್ಪ ಅಲ್ಲ. ಲಕ್ಷಾಂತರ ಜನಗಳ ನಡುವೆ ಒಂದು ಕಾನ್ಸಂಟ್ರೇಷನ್ ಬೇಕಲ್ಲ, ಅದು ಸಾಮಾನ್ಯವಾದ ವಿಚಾರ ಅಲ್ಲ ಅದು. ಸೊ ಅದರಿಂದ ಜಾತ್ರೆಗಳಲ್ಲಿ ನಿಂತು ಫೋಟೋ ತೆಗೆಯೋದು ಬಹಳ ಸವಾಲಿನ ಕೆಲಸ. ಅಂತ ಕೆಲಸವನ್ನ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಆ ಮೂಲಕ ನೀವು ಒಳ್ಳೆಯ ಪ್ರೋತ್ಸಾಹವನ್ನು ಅವರು ಕೊಟ್ಟಿದ್ದೀರಿ. ಅದಕ್ಕಾಗಿ ಫೋಟೋಗ್ರಾಫಿಕ್ ಕ್ಲಬ್ಗೆ, ಬೆಂಗಳೂರಿನ ಫೋಟೋಗ್ರಾಫಿಕ್ ಕ್ಲಬ್ಗೆ ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೆ, ಮುಖ್ಯವಾಗಿ ಕೆಂಪಣ್ಣವ್ರಿಗೆ ನಾನು ಅಭಿನಂದನೆಯನ್ನ ಹೇಳಲಿಕ್ಕೆ ಬಯಸ್ತೀನಿ. ನಾನು ಶ್ರೀನಿವಾಸ ಮೂರ್ತಿ ಅವರಿಬ್ರು ಸುಮಾರು ಒಂದು 30-40 ವರ್ಷಗಳಿಂದ ಕಾಡಿನ ನಡುವೆ ಇರ್ತಕ್ಕಂಥ ಬುಡಕಟ್ಟುಗಳು, ಆ ಬುಡಕಟ್ಟುಗಳ ಹಬ್ಬಗಳು, ಆರಾಧನೆಗಳು, ಆಚರಣೆಗಳನ್ನೆಲ್ಲ ನಾವು ಹಿಂದೆ ತೆಗೆದಿದ್ದೀವಿ. ಒಂದಷ್ಟು ಈಗಲೂ ಅವ್ರ ಹತ್ರ ಇವೆ. ಬಟ್ ಏನಾಗಿದೆ, ಶ್ರೀನಿವಾಸ ಮೂರ್ತಿ ಅವರು ಎಲ್ಲವನ್ನು ಒಟ್ಟಿಗೆ ಇಟ್ಬಿಟ್ಟಿದ್ದಾರೆ. ನೋಡೋದೇ ಕಷ್ಟ ಈಗ. ಅಂದ್ರೆ ಅವ್ರ ಹತ್ರ ಇರೋವಷ್ಟು ಈಗ ನೋಡಿ, ಕೆಂಪಣ್ಣವ್ರು ಹೇಗೆ ಹಚ್ಚಿಕೊಂಡು ಮೊದಲಿಂದನೂ ಈ ಫೋಟೋಗ್ರಫಿಯನ್ನ ಕೆಲಸ ಮಾಡ್ತಿದ್ದಾರೆ, ಅವರ ಕ್ಲಾಸ್ಮೇಟ್ ಆದಂತ ಶ್ರೀನಿವಾಸ ಮೂರ್ತಿ ಅವರು. ಯಾಕೆಂದ್ರೆ ಈ ಅಂದ್ರೆ ನೋಡಿ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಛಾಯಾಗ್ರಹಣ ಮಾಡುವಂತವ್ರು ಬೇಕಾದಷ್ಟು ಜನ ಇದ್ದಾರೆ. ಆದ್ರೆ ನಮ್ಮ ಹಳ್ಳಿಯ ಈ ರೀತಿಯ ಆರಾಧನೆ, ಆಚರಣೆ ಮತ್ತು ಉತ್ಸವಗಳನ್ನ ಇಟ್ಕೊಂಡು, ಅಥವಾ ಬುಡಕಟ್ಟು ಮತ್ತು ಜನಪದರ ಜೀವನವನ್ನ ಇಟ್ಕೊಂಡು ಛಾಯಾಗ್ರಹಣ ಮಾಡಿದವರು ಬಹಳ ಕಡಿಮೆ ಹಂಗೆ ನೋಡೋದಾದ್ರೆ. ಆ ರೀತಿಯಲ್ಲಿ ಒಂದು ಅದಕ್ಕೆ ನಾವು ನಮ್ಮ ಶ್ರೀನಿವಾಸ ಮೂರ್ತಿ ಅವರು ನಾವು ವಿಜುವಲ್ ಆಂಥ್ರೋಪಾಲಜಿಸ್ಟ್ ಅಂತ ಕರೀತೇವೆ. ಸೊ ಆ ರೀತಿಯಲ್ಲಿ ಕೆಲಸ ಮಾಡುವಂಥವ್ರು ಬಹಳ ಕಡಿಮೆ ಆ ಕ್ಷೇತ್ರದಲ್ಲಿ. ಸೊ ಅಂತ ಸಂದರ್ಭದಲ್ಲಿ ಇಂಥ ಒಂದು ಅಪರೂಪದ ಮತ್ತು ಇವತ್ತು ಅತ್ಯಂತ ಸೂಕ್ತವಾದ ರೀತಿಯಲ್ಲಿ ಅವನ್ನ ಡಾಕ್ಯುಮೆಂಟ್ ಮಾಡುವಂತ ಕೆಲಸವನ್ನು ಮಾಡಿರೋದಕ್ಕಾಗಿ ನಾನು ಕೆಂಪಣ್ಣವ್ರನ್ನ ಮತ್ತು ಅವರೆಲ್ಲ ಗೆಳೆಯರನ್ನ ಮತ್ತು ತಿಪ್ಪೇಸ್ವಾಮಿ ಅವರನ್ನ ಎಲ್ಲರನ್ನು ಅಭಿನಂದಿಸಿ, ನಿಮ್ಮೆಲ್ಲರನ್ನು ಅಭಿನಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಕೂಡ ನಾವು
ನಿಜವಾದ ಒಂದು ಸದಭಿರುಚಿಯ ಹೆಮ್ಮೆ ಪಡ್ತಕ್ಕಂಥ ಕಾರ್ಯಕ್ರಮ. ನಾವಿಲ್ಲಿ ಕೆಲವರು ಮಾತ್ರ ಇದ್ರೂ ಕೂಡ ಈ ಸಾಹಿತ್ಯ, ಸಂಸ್ಕೃತಿ, ಪರಂಪರೆ ಉಳಿಸೋ ಸಂಬಂಧದಲ್ಲಿ ನಮ್ಮ ಸಾಮೂಹಿಕ ಹೊಣೆಗಾರಿಕೆ ಹೇಗಿರ್ಬೇಕು ಅನ್ನೋ ವಿಚಾರದಲ್ಲಿ ನಾ ಕೆಲವರಾದ್ರೂ ಕೂಡ ಕಾಲಕ್ಕೆ ಮೊದಲಿಂದ ನಮ್ಮ ಇವರು ಬೋರ್ಲಿಂಗೇನವ್ರು ತುಂಬಾ ಚೆನ್ನಾಗಿ ಹೇಳಿದ್ರು ಅದು ಕಾವೇರಿಯಿಂದ ಗೋದಾವರಿ ನದಿ ತನಕ ಅಂತ. ನಾನು ಗೋದಾವರಿ ನದಿ ಹೊಡ್ಕೊಂಡು ಹೋಗ್ತೀನಿ ಅಲ್ಲಿ ಇದಲ್ಲ ಅಲ್ಲಿ. ಆಮೇಲೆ ನೋಡಿ ಅಜಂತ ಎಲ್ಲೋರ ಇದ ಹತ್ರ ಕನ್ನಡ ಅಂತಲೇ ಒಂದು ತಾಲೂಕಾ ಕೇಂದ್ರ ಇದೆ. ನಮ್ಮ ಪಾಟೀಲ್ ಪುಟ್ಟಪ್ಪ ಅದೆಲ್ಲ ಕೂಡ ಬರೆಯೋರು. ಆಮೇಲೆ ಈ ಮಹಾರಾಷ್ಟ್ರದ ದಬ್ಬಾಳಿಕೆಯಿಂದ ಇದು ನಮ್ಮ ಸಂಸ್ಕೃತಿ ಇದಾಯ್ತು. ಯಾರು ಇದಿರ್ತಾರೆ ಸ್ವಲ್ಪ ಜೂರತ್ತಾಗಿರ್ತಾರೆ ಅವರು ಮೈಲ್ಡ್ ಆಗಿರೋರ್ ಮೇಲೆ ಇದ್ ಮಾಡ್ತಾರೆ. ನಾನು ಮುಂಬೈಗೂ ಹೋಗ್ತಿರ್ತೀನಿ. ನಾನು ಮುಂಬೈನಲ್ಲಿ ಬಹಳ ಒಂದು 300-400 ಕನ್ನಡ ಸಂಘಟನೆಗಳಿವೆ. ಮುಂಬೈನ ಕಟ್ಟದವರೇ ಕನ್ನಡಿಗರವರು. ತುಳುವರ ಮುಂಬೈ ವಲಸೆ ಅಂತ ಪುಸ್ತಕ ನಾನು ಉದ್ಘಾಟನೆ ಮಾಡಿದೆ. ಹಾಗಾಗಿ ಇವೆಲ್ಲ ಬಹಳ ಮುಖ್ಯವಾದ ಒಂದು ಬದಲಾದ ಕಾಲದಲ್ಲಿ ಬದಲಾದ ಇದೆಲ್ಲ ಕೂಡ ಇರ್ತವೆ. ನನ್ನ ಕೆಂಪಣ್ಣವರು ಮತ್ತು ಬೋರ್ಲಿಂಗನವರು ಸಾಕಷ್ಟು ವಿಚಾರಗಳು ಮಾತಾಡಿದ್ದಾರೆ. ನಾನು ತುಂಬಾ ರಿಪೀಟ್ ಮಾಡಲ್ಲ. ಮತ್ತು ಅದಕ್ಕೆ ಪೂರಕವಾಗಿ ಕೆಲವೇ ಮಾತುಗಳು, ಯಾಕೆಂದ್ರೆ ಇಲ್ಲಿರೋರೆಲ್ಲ ಒಬ್ಬರಿಗಿಂತ ಒಬ್ರು ಸಜ್ಜನರು, ಸದಭಿರುಚಿ ಇರೋರು ಮತ್ತು ಕುತೂಹಲ ಇರೋರು, ಓದ್ಕೊಂಡಿರ್ತಕ್ಕಂಥವ್ರೆ. ಆದ್ರೂ ಕೂಡ ನಾನು ಮೊದಲೇ ಹೇಳಿದ್ನಲ್ಲ, ಸಾಮೂಹಿಕ ಹೊಣೆಗಾರಿಕೆ ಬದಲಾದ ಕಾಲದಲ್ಲಿ ಕೂಡ ಎಷ್ಟೇ ತೊಂದರೆಗಳ ನಡುವೆನೋ ನಾವು ಈ ಸಂಸ್ಕೃತಿ ಮತ್ತು ಇದರ ನಿಜವಾದ ಅರ್ಥ ಏನು, ವಿಚ್ ಒನ್ ಇಸ್ ಗುಡ್, ವಿಚ್ ಒನ್ ಇಸ್ ಮೀನಿಂಗ್ಫುಲ್, ವಿಚ್ ಒನ್ ಇಸ್ ಮೋರ್ ಮೀನಿಂಗ್ಫುಲ್ ಅಂತ ಎಲ್ಲ ತತ್ವದೆಲ್ಲೇ ಮೀರಿ ಅನಂತವಾಗಿ ಆಗುತಿಹನ್ನೇ ನಿತ್ಯ ಯೋಗಿ. ಇದನ್ನು ಬುದ್ಧನೂ ಅದನ್ನೇ ಹೇಳೋದು. ನೀನು ಯೋಚನೆ ಮಾಡಪ್ಪ ಅಂತ ಸಾಯುವ ಕೊನೆಗಳಿಗೆಲ್ಲೂ ಇಲ್ಲಪ್ಪ ನಾನ್ ಮನುಷ್ಯ ಅಮೂಲ್ಯವಾದದ್ದು ಕೊಟ್ಟಿದ್ದೀನಿ, ಅಲ್ಲಪ್ಪ ನನಗ್ ಗೊತ್ತದ್ ನಾನು ಹೇಳಿದ್ದೀನಿ, ನೀನು ಯೋಚನೆ ಮಾಡು ಮಾರಾಯ ಅಂತ ಹೇಳ್ದ. ಹಾಗೆ ಎಂಡ್ಲೆಸ್ ಅಂತ ಅನಂತವಾಗಿ ಆಗುತಿಹನೇ ನಿತ್ಯ ಯೋಗಿ, ಅದು ಎಟರ್ನಲ್ ಅದು. ಹಾಗಾಗಿ ಇದು ತುಂಬಾ ಚೆನ್ನಾಗಿ ನೋಡಿ. ಈ ತರದ ಕೆಲಸಗಳು, ಅದರಲ್ಲೂ ಫೋಟೋಗ್ರಫಿ ಸಂಬಂಧದ ಇದೆಲ್ಲ ಹೇಳಿದ್ದಾರೆ. ಭಾಷಾತೀತವಾದ ಜಗತ್ತಿದು, ಭಾಷೆ ಆಚೆಗೂ ಕೂಡ ಇರೋದದು ನಮ್ಮ ನೋಡಿ. ಅದು ಎಷ್ಟು ಚೆನ್ನಾಗಿದೆ ಅದು. ಅಂದ್ರೆ ಮನುಕುಲದ ಕನಸುಗಳು ಅಂತ, ಮನುಕುಲದ ಕನಸುಗಳು. ಆಮೇಲೆ ಈಗ ತಾನೇ ನಮ್ಮ ಶ್ರೀನಿವಾಸಮೂರ್ತಿ ಅವರು ಜಗತ್ತೆಲ್ಲ ಸುತ್ತಾ ಇದಾರಲ್ಲ, ಅಲ್ಲೆಲ್ಲ ಅವರ ಆಸಕ್ತರು ಹೇಗಿರ್ತಾರೆ ಅಂತ ಕೇಳ್ತಾ ಇದ್ದೆ. ಇದನ್ನ ನೋಡಿದ್ರೆ ಅವ್ರಿಗೆ ಎಷ್ಟು ಕುತೂಹಲ ಇರ್ತದೆ, ಏನು ಇದೊಂದು ಆಶ್ಚರ್ಯ ಆಗ್ತದೆ. ಅವರು ನೋಡಿ ಅದು ಇದು ಏನು ಒಂದು ಅರ್ಪಣಾ ಮನೋಭಾವದಿಂದ ನೋಡಿ ಅಷ್ಟು ಒಂದು ತೀವ್ರತರವಾದ ಈ ವಯಸ್ಸಲ್ಲಿ ಈಗ ಆಗ್ಲೇ ನಾವೆಲ್ಲ 70 ವರ್ಷದ ಹತ್ತತ್ರ ಆಚೀಚೆ ಇದ್ದೀವಿ, 70-80 ಹತ್ತತ್ರನೇ ಇದ್ಬಿಟ್ಟಿದೀವಿ. ಆದ್ರೂ ಕೂಡ ಇದು ಎಷ್ಟು ಸಂತೋಷ ಕೊಡುತ್ತೆ ಅಂದ್ರೆ ಇಷ್ಟು ಸಂತೋಷನ ಬೇರೆಯವ್ರಿಗೆ ಕೊಡೋದಿಲ್ಲ ಅದು. ಹಾಗಾಗಿ ಅದು ಅವ್ರಿಗೆ ಎಷ್ಟು ಕುತೂಹಲ ಇರ್ತದೆ, ಎಲ್ರಿಗೂ ಕುತೂಹಲ ಇರ್ತದೆ. ಬಹಳ ಅಪರೂಪದ ಇದರ ಬಗ್ಗೆ ಎಲ್ರಿಗೂ ಕುತೂಹಲ. ಮನುಕುಲದ ಕನಸುಗಳು, ಐತಿಹಾಸಿಕ ಸ್ಮರಣೆಗಳು, ಇವೆಲ್ಲ ಕೂಡ ಇದಿರ್ತವೆ. ಮತ್ತೆ ನಮ್ಮ ನಡೆದು ಬಂದ ಮನುಕುಲದ ಒಂದು ದಾರಿನಲ್ಲಿ ಬಹಳಷ್ಟು ಇದೆಲ್ಲ ಇದೆ. ಮಾತೃಪ್ರಧಾನ ವ್ಯವಸ್ಥೆ. ಈಗ ನಾವು ಈ ಕೊಲ್ಲಾಪುರದಮ್ಮ, ಮದ್ದೂರಮ್ಮ, ಮತ್ತೆ ಈಗ ಅಮ್ಮಂದಿರು, ಇದು ತಾಯಿ ದೊಡ್ಡವಳು, ತಾಯಿ ಸತ್ಯ, ತಂದೆ ನಿತ್ಯ ಅಂತ. ನಮ್ಗೆ ಇದನ್ನ ಬಸವಲಿಂಗಪ್ಪ ಅವರು ಏನೋ ಬೂಸ ಅಂದ್ರು, ಅದು ಇದು ಅಂದ್ರು ಅಂತೆಲ್ಲ ಹೇಳ್ತಾರೆ. ಅವರು ಬಹಳ ಮೇಧಾವಿ ಇದ್ರು. ಅವರು ಅಂಬೇಡ್ಕರ್ ಅವರ ಉತ್ತರಾಧಿಕಾರಿ, ಅವರು ಬಹಳ ಇದಿದ್ರು. ಅವರು ತಮಿಳ್ನಾಡು ಅವರನ್ನ ನಮ್ಮ ಪೆರಿಯಾರ್ ಅವರ ಉತ್ತರಾಧಿಕಾರಿ ಅಂತ ಹೇಳಿದ್ರು. ಅವರು ನಾವೆಲ್ಲ ಸ್ವಲ್ಪ ಚಿಕ್ಕ ವಯಸ್ಸಿನಿಂದ ಇವೆಲ್ಲ ಲೋಹಿಯಾ, ಅಂಬೇಡ್ಕರ್ ಮತ್ತು ಜಾನಪದ ಸಾಹಿತ್ಯ, ಬುದ್ಧ, ಬಸವಣ್ಣ, ಅಲ್ಲಮಪ್ರಭು, ಕುವೆಂಪು, ಆಮೇಲೆ ಕಾರಂತ, ಅದ್ರ ಜೊತೆಗೆ ನಮ್ಮ ನಂಜುಂಡಸ್ವಾಮಿ, ತೇಜಸ್ವಿ, ಲಂಕೇಶ್, ಇವ್ರ ಜೊತೆಗೆಲ್ಲ ಬೆಳೆದ್ರಿಂದ, ಅನಂತಮೂರ್ತಿ ಇವ್ರ ಜೊತೆಗೆ ಬೆಳೆದ್ರಿಂದ ನಮ್ಗೆ ಇದ್ರಲ್ಲೇ ಆಸಕ್ತಿ. ಇದು ಬಿಟ್ಟು ಏನಿಲ್ಲ. ಅದರಿಂದ ನೋಡಿ ಆ ಮಾತೃಪ್ರಧಾನ ವ್ಯವಸ್ಥೆ ಅದು ಹೇಗಿರ್ತದೆ ನೋಡಿ. ಈಗ ದ್ರೌಪದಿ ಸ್ವಯಂವರದಲ್ಲಿ ಎಷ್ಟು ಡೆಮೊಕ್ರಾಟಿಕ್ ಜಗತ್ತು ಅಂದ್ರೆ, ನಮ್ ಕುಮಾರವ್ಯಾಸ ಅವನು ಟ್ರೆಡಿಷನಲ್ ಪೊಯಿಟ್ ಅಂತ ತಿಳ್ಕೊಂಡವ್ರೆ. ಟ್ರೆಡಿಷನಲ್ ಪೊಯಿಟ್ ಅಲ್ಲ ಅವನು. ಎಷ್ಟು ಸತ್ಯ ಹೇಳ್ತಾನೆ ಅಂದ್ರೆ ನಿಮ್ಗೆ ಆಶ್ಚರ್ಯ ಆಗಿದೆ. ತಿಳಿಯ ಹೇಳುವೆ ಕೃಷ್ಣ ಕಥೆ ಏನು ಅಂದ್ರೆ ಇಲ್ಲ, ಅದು ಏನೋ ಅವನು ಸನಾತನಿ ಅಂತ ತಿಳ್ಕೊಂಡಿದ್ದಾರೆ. ಕೃಷ್ಣನ್ ಬಾಯಿನಲ್ಲೇ ಹೇಳಿಸ್ತಾನೆ. ಒಂದ್ಸಲ ಧರ್ಮರಾಯ ಕಣ್ಣೀರ್ ಸುರಿಸ್ಕೊಂಡು ಕಾಲಿಗೆ ಬೀಳಕ್ ಬರ್ತಾನೆ. ಇಲ್ಲ, ಕಾಲಿಗೆ ಬೀಳಬಾರ್ದು, ಇವನು ಕೃಷ್ಣನ ಪಾತ್ರ, ಮನುಷ್ಯತ್ವ ಹೇಗಿರ್ತದೆ ಅಂದ್ರೆ ಅವನು ದೇವರೇ ಆದ್ರೂ ಕೂಡ ಧರ್ಮರಾಯನ ಕಾಲಿಗೆ ನಮಸ್ಕಾರ ಮಾಡ್ತಿರ್ತಾನೆ, ಭೀಮನ್ ಕಾಲಿಗೆ ನಮಸ್ಕಾರ ಮಾಡ್ತಾನೆ. ಭೀಮ ಈ ನಮ್ ತರ ರ್ಯಾಂಕ್ ಇದಲ್ಲ, ಅವನು ರ್ಯಾಂಕ್ ಸ್ಟೂಡೆಂಟ್ ಅಲ್ಲ, ಅವನು ಹೊರಟ. ಆದ್ರೆ ಒಂದು ವಯಸ್ಸು ಮತ್ತು ಇದು ಅಂತ
ನೋಡಿ ಎಲ್ಲಾ ಕಾಲದಲ್ಲೂ ನೀವೇ ಅನುಕೂಲ ಮಾಡ್ತೀರಿ. ನಾವು ಬಡವರು, ಬಡವರಿಗೆ ದಿಟ, ನೀವು ದೇವರು ಅಂತ ಕನ್ನಡ ಎಷ್ಟು ಚೆನ್ನಾಗಿದೆ ನೋಡಿ. ಅದು ಕಲ್ಚರ್ನ ಒಂದು ಭಾಗ. ಆಶ್ಚರ್ಯ ಆಗ್ತದೆ. ಅವ್ರು ಹೇಳ್ತಾರೆ, ಕಣ್ಣೀರು ಸುರಿಸ್ಕೊಂಡು ಕೃಷ್ಣ ಹೇಳ್ತಾನೆ, ಈ ಒಂದು ನೂರು ಸುಳ್ಳು ಹೇಳಿ ಒಂದು ಕಲ್ಯಾಣ ಮಾಡುವಂತ. ಒಳ್ಳೆ ಕೆಲಸ ಮಾಡೋದಕ್ಕೆ ಕೆಲವು ಸುಳ್ಳು, ಕಪಟ, ಈ ತಾತ್ಕಾಲಿಕವಾದ ಇದೆಲ್ಲ ಮಾಡ್ಬೇಕಾಯ್ತದೆ ನಾವು. ನೀವು ಜಾಣರಾದ್ರೆ, ತೆಕರ ಆದ್ರೆ ಅಪ್ಪ ಹಾಕದ ಆಲದ ಮರಗ್ ನೇಣು ಹಾಕೊಂಡು ಹೆಂಡತಿನೂ ಕೂಡ ಸುಡೋಕ್ ಹೋಗೋದು, ತುಂಬು ಗರ್ಭಿಣಿನ ಇದಕ್ಕೆ ಕಳಿಸ್ಬಿಡೋದು, ಇವೆಲ್ಲ ಕೂಡ ಆಗ್ತದೆ ನೋಡಿ. ಇವೆಲ್ಲ ನಮ್ಮ ರಾಮಾಯಣ ಮಹಾಭಾರತಗಳಲ್ಲೂ ನಮ್ಮ ಸಮಸ್ಯೆಗಳೇನೆ ಇವು. ಡಿಬೇಟಬಲ್ ಆದದ್ದು ಯಾವ್ದು, ವಿಚ್ ಒನ್ ಇಸ್ ಗುಡ್, ವಿಚ್ ಒನ್ ಇಸ್ ಮೀನಿಂಗ್ಫುಲ್, ವಿಚ್ ಒನ್ ಇಸ್ ಮೋರ್ ಮೀನಿಂಗ್ಫುಲ್ ಅಂತ ಅದನ್ನ ಎಕ್ಸ್ಪ್ಲೈನ್ ಮಾಡೋ ಮಿತ್ ಅಂಡ್ ರಿಯಾಲಿಟಿ ಅಂತ ಹೇಳ್ತೀವಿ. ಈ ಕಥೆಗಳ ರಿಯಾಲಿಟಿ ಏನು ನೋಡಿ. ದ್ರೌಪದಿ ಸ್ವಯಂವರದ ಇದಾಗುವಾಗ ಆಮೇಲೆ ಇದು ಹೇಳ್ತಾನೆ, ದೇವರೆಂದೇ ನೀವು ಬಗೆವಿರಿ, ದೇವತ್ತನ್ನ ಲವವಿಲ್ಲ ನನ್ನಲ್ಲಿ. ಎಂತ ಮಾತದು, ಕೃಷ್ಣನ್ ಬಾಯಲ್ಲಿ ಹೇಳ್ಸೋದು. ಲವವಿಲ್ಲ, ಎಳ್ಳು ಕಾಳು ಮುಳ್ಳು ಮನೆಯಷ್ಟು ಇಲ್ಲ ಅನ್ನೋದನ್ನ ಲವವಿಲ್ಲ, ರಿದಮ್ ನೋಡಿ. ಅಷ್ಟೇ ಅಲ್ಲ, ನಿಮ್ಗೆ ಗೊತ್ತಿರ್ಬೇಕು, ಮಹಾಭಾರತದಲ್ಲಿ ಅವನು ಎಷ್ಟೋ ಜನ ಹೆಂಡರನ್ನ ಕದ್ದ, ಹೊತ್ಕೊಂಡು ಹೋದ, ಇದ್ ಮಾಡ್ದ ಅಂತ ಆರೋಪಗಳಿದೆ. ಆದ್ರೆ ಅವನ ಹೆಂಡರನ್ನ ಕಳ್ಳು ಹೊತ್ಕೊಂಡು ಹೋಗ್ತಾರೆ. ಒಬ್ಬ ಬೇಡ ಅವನು ನೋಡಿ, ಕೊನೆಗಾಲ ಏನಾಗ್ತದೆ ಹೇಳಕ್ಕಾಗಲ್ಲ. ಒಂದು ಬೇಡ ಅಲ್ಲ, ಈ ಕಥೆಗಳೊಳಗಡೆ ಇರೋ ರಿಯಾಲಿಟಿ ಹೇಗೆ ಅಂತ ಇದು ಅವನು ಜಿಂಕೆ ಅಂತ ತಿಳ್ಕೊಂಡು ಬಾಣ ಬಿಟ್ಟು ಸಾಯಿಸ್ತಾನೆ ನೋಡಿ. ಹೀಗೆ ಅಂದ್ರೆ ರಿಯಾಲಿಟೀಸ್, ಬದುಕಿನ ವಾಸ್ತವಗಳು, ಸುಡುವಾಸ್ತವಗಳು ಯಾವ ತರ ಇರ್ತವೆ ಮತ್ತು ಕಾಲಕ್ಕೆ ನಾವು ಯೋಚನೆ ಮಾಡ್ತಾ ಇರ್ಬೇಕು ನೋಡಿ. ಆ ಬುದ್ಧ ಅರಮನೆ ಬಿಟ್ಟು ಬಂದ, ಕರತಲ್ಲ ಭಿಕ್ಷೆ ತರುಲತೆ ವಾಸಕ್ ಬಂದ. ನಮ್ಮ ಬಸವಣ್ಣ ಆನು ಹಾರುವನೆಂದರೆ ಕೂಡಲ ಸಂಗಯ್ಯ ನಗುವನಯ್ಯ. ನಾನ್ ಬ್ರಾಹ್ಮಣ ಅಂತ ಅನ್ನೋ ಅಹಂಕಾರ ಲವಲೇಶ ಇದ್ರೆ ದೇವ್ರಿಗೆ ಇಷ್ಟೆಲ್ಲ ಬೊಗಳ್ತೀಯ ಏನೋ ನೀನು ಅಂತ ಅಂದ್ಬಿಡ್ತಾನೆ ಅಂತ ನನ್ ದನಿ ನೋಡಿ. ಆ ತರ ಬೋರ್ಲೆ ಏನೋರು ಹೇಳ್ತಾ ಇದ್ರು, ನಮ್ಮಲ್ಲಿ ಬಹಳ ಇದು ಜಾನಪದ ಅಷ್ಟೇ ಅಲ್ಲ, ನಮ್ಮ ಇದೆಯಲ್ಲ ಸಾಹಿತ್ಯದ ಪರಂಪರೆ. ನಾನು ಸೆಂಟ್ರಲ್ ಸಾಹಿತ್ಯ ಅಕಾಡೆಮಿ ಹಿಂದೆ ಕಳಿಸ್ಕೊಡ್ತಾ ಇದ್ದೆ ಬೇರೆ ಬೇರೆ ಸ್ಟೇಟ್ಗಳಿಗೆ. ನಾನು ವೈಕಂ ಮೊಹಮ್ಮದ್ ಬಶೀರ್ ಅವ್ರ ಭೇಟಿಯಾಗಿದೆ ಕೇರಳದಲ್ಲಿ, ಅಲ್ಲಿ ದೊಡ್ಡ ಸಾಹಿತಿಗಳನ್ನೆಲ್ಲ ಭೇಟಿಯಾಗಿದೆ. ವೆಸ್ಟ್ ಬೆಂಗಾಲ್ ಅನ್ನು ಆಯ್ಕೆ ಮಾಡ್ಕೊಂಡಿದ್ದೆ. ಮತ್ತೆ ಒಂದು ಮಹಾರಾಷ್ಟ್ರಕ್ಕೆ ನಾನು ಬಹಳ ಹೋಗ್ತಾ ಇರ್ತೀನಿ. ಅಲ್ಲಿ ಅವರೆಲ್ಲ ಹೇಳ್ತಾರೆ, ಇದೇನ ಸೆಕ್ಯುಲರಿಸಮ್, ಅಷ್ಟೊಂದು ಸೆಕ್ಯುಲರಿಸಮ್ ಇದೆ ನಿಮ್ಮಲ್ಲಿ ಅಂತ. ಮನುಷ್ಯ ಜಾತಿ ತಾನು ಒಂದೇವಲ್ಲಮ್ಮ ಅಂತ ನೋಡಿ. ಆ ವಿಶ್ವಮಾನವ ಕಲ್ಪನೆ ಅಲ್ಲಿಂದ ಮೊದಲುಗೊಂಡು ವಿಶ್ವಮಾನವ ಕಲ್ಪನೆ. ಬಸವಣ್ಣನಂತ ಒಬ್ಬ ವ್ಯಕ್ತಿ, ಅಂಬೇಡ್ಕರ್ ಅವರು, ನಮ್ಮ ಕೆಂಗಲ್ ಹನುಮಂತಯ್ಯನವರು ಮತ್ತು ನಿಜಲಿಂಗಪ್ಪನವರು ಒಂದೇ ಜೈಲಲ್ಲಿ ಇರ್ತಾರೆ. ಅದಕ್ಕೆ ಗೊತ್ತಿಲ್ಲ ನಮ್ಗೆ. KGF ಜೈಲಲ್ಲಿ ಫ್ರೀಡಮ್ ಮೂವ್ಮೆಂಟ್ ಅಲ್ಲಿ ಇರ್ತಾರೆ. ನಾವು ಏನೋ ಒಂದು ಈ ಒಕ್ಕಲಿಗರು ಲಿಂಗಾಯತರು ಈ ತರ ಏನೋ ಅದೆಲ್ಲ ಇಲ್ಲ. ಆಮೇಲೆ ಅಂಬೇಡ್ಕರ್ ಎಷ್ಟು ಓದ್ಕೊಂಡಿದ್ರು ಅಂದ್ರೆ ಆಶ್ಚರ್ಯ. ಆ ಇದರಲ್ಲಿ ತುಂಬಾನೇ ಓದ್ಕೊಂಡಿರ್ತಾರೆ. ಬಸವಣ್ಣವ್ರ ಬಗ್ಗೆ ಗೊತ್ತಾಗುತ್ತೆ. ಇದು ಕಾನ್ಸ್ಟಿಟ್ಯೂಷನ್ ಸಂಬಂಧದಲ್ಲಿ ಆ ಚರ್ಚೆ ಮುಗಿದಾಗ ಒಂದ್ಸಲ ನಿಜಲಿಂಗಪ್ಪನವ್ರಿಗೆ ಹೇಳ್ತಾರೆ, ಏನ್ ನಿಜಲಿಂಗಪ್ಪನವ್ರೆ, ಬಸವಣ್ಣ ಅಷ್ಟು ಜಾತ್ಯತೀತ ವ್ಯಕ್ತಿ, ಅವನು ವಿಶ್ವದಲ್ಲಿ ಅಂತವ್ರು ಕಡಿಮೆ, ಒಂದ್ ಭಾಷೆಗೆ ಒಂದ್ ಜಾತಿಗೆ ನೀವು ಇಟ್ಕೊಂಡ್ಬಿಟ್ಟಿದ್ದೀರಲ್ಲ ನೀವು ಅಂತ ಬೈತಾರೆ. ಅವರು ನಿಜಲಿಂಗಪ್ಪ ಬರ್ದಿದ್ದಾರೆ ಈ ತರ ನನಗೆ ಚಿಮಾರಿ ಹಾಕಿದ್ರು ಅಂತ ನೋಡಿ. ದಿಸ್ ಆರ್ ಆಲ್ ರೇರ್ ರಿಯಾಲಿಟೀಸ್, ತಡವಾಗಿ ಗೊತ್ತಾಗ್ತವೆ. ಇದಾಗ ಒಂದ್ಸಲ ನಾನು ನಮ್ಮ ಇದ್ರದ್ದು ಇದು ಹೇಳ್ತಾ ಇದ್ದೆ, ತುಂಗಭದ್ರಾ ನದಿ ಒಳಗಡೆ ನಮ್ಮ MP ಪ್ರಕಾಶ್ ಊರು ಮುಳುಗಡೆ ಆಗ್ಬಿಡ್ತು. ನಮ್ಮ ಕಟ್ಟಿಮನಿ ಕೂಡ ಅದೇ ಊರು, ಅದು ಹೇಳ್ತೀನಿ. ಆ ಊರಲ್ಲಿ ಒಂದು ಈಗ ನಮ್ಮ ಕಾಲದಲ್ಲೂ ಕೂಡ ನಮ್ಮ ಕಣ್ಣೆದರಿಗೆ ಅಸ್ಪೃಶ್ಯತೆ ಇದೆಲ್ಲ ಇದು ನಡೀತಿರ್ತದೆ. ಅದ್ರ ಎಲ್ಲಿ ಅದು ನೋಡಿ, ದಿ ಹಿಂದೂ ಇವತ್ತಿಗೂ ಒಳ್ಳೆ ಪೇಪರ್ ಇಡೀ ಇಂಡಿಯಾದಲ್ಲಿ. ಅದ್ರ ಹೆಸರು ಹಿಂದೂ ಅಂತಿದ್ರು ಅಷ್ಟು ಸೆಕ್ಯುಲರ್ ಆದದ್ದು, ಅಷ್ಟು ಜ್ಞಾನಾಕಾಂಕ್ಷಿ ಇದಿಲ್ಲ. ಅಲ್ಲಿ ನಾರಾಯಣ ದೇವ್ರ ಕೆರೆ ಅಂತ, ಅದು ನಾರಾಯಣ ದೇವ್ರ ಕೆರೆ ಅಂತ ಏನೋ ನಾನು ಹೇಳಿದೆ, ಅದು ಓದಿದೆ. ನಾರಾಯಣ ದೇವ್ರ ಕೆರೆಗೆ ಇದು ನಮ್ಮ ಅಂಬೇಡ್ಕರ್ ಅಲ್ಲಿ ಯಾರ ಇದ್ರೆ ಅವರೇ ಹೋಗೋರು ಅಥವಾ ಯಾರನ್ನಾರ ಕಳಿಸ್ತಿದ್ರು. ಅವರು ನಮ್ಮ ಪೆರಿಯಾರ್ ರಾಮಸ್ವಾಮಿ ನಾಯ್ಕರ್ ಅವರೆಲ್ಲ ಜೊತೆಲಿ ತುಂಬಾ ಕೆಲಸ ಎಲ್ಲ ಮಾಡಿದ್ದಾರೆ. ಅವರು ನಮ್ಮ MP ಪ್ರಕಾಶ್ ಕೂಡ ಅವರು ಸಾಹಿತ್ಯದ ಹುಚ್ಚರಾದ್ರಿಂದ ನಮ್ಮನ್ನೆಲ್ಲ ಬಹಳ ಹಚ್ಕೊಂಡಿದ್ರು, ಸಮಾಜವಾದಿ. ಅಯ್ಯೋ ನಮ್ಮೂರದು ಅಂಬೇಡ್ಕರ್ ಅದ್ರಲ್ಲಿ ಇದ್ ಮಾಡಿದಾರ ಅಂತ ಇದನ್ನ ಮಾಹಿತಿ ತಗೊಂಡ್ರು, ಅದು ಮುರುಗೋಗ್ತದೆ. ಹಾಗೆ ಈ ತರ ಒಂದು ಮನುಕುಲದ ಒಂದು ಸಂದರ್ಭದ ಈ ಒಂದು ಇದು ಬಹಳ ಮುಖ್ಯ. ಅದು ಹಾಗಾಗಿ ಮಾತೃಪ್ರಧಾನ ವ್ಯವಸ್ಥೆ ನೋಡಿ. ಆ ಸ್ವಯಂವರ ಇದರಲ್ಲಿ ದ್ರೌಪದಿ ಸ್ವಯಂವರದಲ್ಲಿ ಅದು ಎಷ್ಟು ಡೆಮೊಕ್ರಾಟಿಕ್ ಆಗಿರ್ತದೆ ಅಂದ್ರೆ, ಅಜ್ಜ ಮಗ ಮೊಮ್ಮಗ 3 ಜನ ಒಟ್ಟಿಗೆ ಬರ್ತಿರ್ತಾರೆ. ಅವನು ಅಜ್ಜ ನೀನ್ಯಾಕೆ ಬರ್ತೀಯ ಮುದುಕ ಅಂತ ಮೊಮ್ಮಗ ಅಂತ, ಅಲ್ಲಲೇ ಮಂಗು ಆಯ್ಕೆ ಮಾಡ್ಕೊಳ್ಳೋಳ ಅವಳು ಕಣಲು ಅಂತ. ಅವಳ ಆಯ್ಕೆ ಅದು. ನಾನು ಒಬ್ಬ ಯಾವುದೇ ಗಂಡಸು ಹೋಗ್ಬೋದು, ಅದು ಡೆಮೊಕ್ರಾಟಿಕ್. ಆಮೇಲೆ ಅವನ ಶತ್ರು ಅದ, ಅದು ಎಷ್ಟು ನೋಡಿ ದೃಶ್ಯದಿನ್ನ
ಇವರು ದುರ್ಯೋಧನ ಚಕ್ರವರ್ತಿ ಬೇಕಾದ್ರೆ ಇವ್ರು ಇದ್ ಮಾಡೋದು ಅವ್ನು ನೋಡೋದೇ ಇಲ್ಲ ಅವಳು. ಆಮೇಲೆ ದುಶ್ಯಾಸನ ಇರೋದು ಅವರೆಲ್ಲ ದುಷ್ಟು ಅಂತ ನೋಡೋದೇ ಇಲ್ಲ. ಕರ್ಣ ಅಂದ್ರೆ ಆ ಕರ್ಣ ಅಂತ ಅಂದಾಗ ಅವಳು ಒಂಥರ ನಿಂತ್ಕೊಳ್ತಾಳೆ. ಅದ್ ಎಷ್ಟ್ ಚೆನ್ನಾಗಿದೆ ಅಂದ್ರೆ ಕುಂತಿ ಹೆತ್ತ ಮಕ್ಕಳನ್ನ ಮದುವೆ ಆಗ್ಬೇಕು ಅಂತ ನೋಡಿ. ಒಂದ್ ಹೆಣ್ಮಗಳಿಗೆ ಆಯ್ಕೆಯ ಹಕ್ಕು ಇದ್ದದ್ದು ಕುಂತಿಗ್ ಮಾತ್ರ. ಕುಂತಿ ಮಕ್ಕಳು ಸತ್ತೋಗ್ಬಿಟ್ಟಿದ್ದಾರೆ ಅಂತ ಉಮಾಲೆ ಅವಳೇ ಹಾಕೊಳ್ಳು. ಪಾಂಡವರು ಕುಂತಿ ಮಕ್ಕಳಿಗೆ ಉಮಾಲೆ ಹಾಕ್ಬೇಕಂತ ಅವ್ರು ಸತ್ತೋಗಿದ್ದಾರೆ ಅಂತ ಕತೆ ಇರ್ತದೆ. ಆ ಕತೆ ಜೊತೆಗೆ ಉಪಕಥೆಗಳು ಕಟ್ಟುಕಥೆಗಳ ಜೊತೆಗೆ ನಿಜವೋ ಸುಳ್ಳು ಗೊತ್ತಿಲ್ಲ, ಕರ್ಣ ಅವಳ ಮಗ ಅಂತ ಮೊದಲನೇ ಮಗ ಅಂತ ಇದಿರ್ತದೆ. ಒಂದು ವೇಳೆ ಅವ್ರು ಸತ್ತೇ ಹೋಗಿರೋದೇ ನಿಜ ಆದ್ರೆ ಇವನಂತೂ ಇದ್ದಾನೆ ಅಂತ ಅವಳಿಗೆ ಆಸೆ ಆಯ್ತು ಅಂತ ಆ ಯಕ್ಷ ಪ್ರಶ್ನೆ ಎಲ್ಲ ಬರ್ತೀವಿ ನೋಡಿ. ಇದೆಲ್ಲ ಈ ಒಂಥರದ ಜನಪದ ಕಥೆಗಳನ್ನೇ ಅದನ್ನ ವೈಚಾರಿಕವಾಗಿ ಕಾಲ ಕಾಲಕ್ಕೆ ವ್ಯಾಸರಂತರ ಕುಮಾರವ್ಯಾಸ ಅಂತರ ಎಲ್ಲರೂ ಕೂಡ ಹೇಳ್ತಾರೆ. ಹಾಗಾಗಿ ಇದು ಮಂಗಳಕರ ಚಿಂತನೆ ಅಂತ ಪಾಸಿಟಿವ್ ಥಿಂಕಿಂಗ್ ಅಂತ ಹೇಳ್ತೀವಿ. ವಿಶ್ವದ ಎಲ್ಲೂ ಕೂಡ ಇಲ್ಲ ಮತ್ತು ಅರ್ಧನಾರೀಶ್ವರ ಕಲ್ಪನೆ. ಅದಂತೂ ಶಿವ ಅಂದ್ರೇನೆ ಶಿವ ಸಾವಿರಾರು ವರ್ಷಗಳಿಂದ ಇರೋದು. ನಮ್ಮ ಕುರಿತೋದದ ಕಾವ್ಯ ಪ್ರಯೋಗ ಪರಿಣತ ಮತಿಗಳು ಕಟ್ಟದ್ದದು. ಶಿವ ಅಂದ್ರೆ ಆತರ ಅವ್ನ್ ಕೆಟ್ಟದ್ದೇ ಗೊತ್ತಿಲ್ಲ, ಓನ್ಲಿ ಪಾಸಿಟಿವ್ ನಾಟ್ ನೆಗೆಟಿವ್. ಯಾರೋ ಒಬ್ಬ ಶಿಷ್ಯನಿಗೆ ಅವನು ಹೊರ ಕೊಟ್ಟ ಅವನ್ ಕೆಟ್ಟದ್ ಮಾಡೋದು ನಾವೇನು ಮಾಡಕ್ಕಾಗಲ್ಲ, ಅದು ಅವನ್ ಪಾಪ. ಅಶ್ವತ್ಥಾಮನ ಅದೇ ತರ ಮಾಡ್ತಾನೆ. ಇವತ್ತು ನಾಟಕ ಇದೆ ಅದು. ಆಮೇಲೆ ಇವನ್ ಇರ್ತಾನಲ್ಲ ಇನ್ನೊಬ್ಬ ಪಾಪಿ ಭಸ್ಮಾಸುರ ಅನ್ನೋ ಪಾಪಿ, ಇವನ್ ತಲೆ ಮೇಲೆ ಕೈ ಇಡ್ಲಿಕ್ಕೆ ಹೋಗ್ತಾನೆ. ಹಾಗೆ ಇದು ನಮ್ಮ ಜಾನಪದದ ಒಂದು ಕಲ್ಪನೆ. ಆ ಇಡೀ ಇದನ್ನ ನೋಡ್ತಾ ಇರುವಾಗ ಸಂತೋಷ ಆಯ್ತು. ಕರ್ನಾಟಕದ ಎಲ್ಲ ಭಾಗಗಳಲ್ಲಿ ನೋಡಿ, ನಮ್ಗೆ ಈ ನಮ್ಮ ಹಳೆ ಮೈಸೂರಲ್ಲೇ ಕಡಿಮೆ ಇದೆಯಲ್ಲಪ್ಪ ಏನೋ ಈ ತರದ್ದು. ಅದು ಪ್ರಗತಿಪರವಾದ ಇದು ಬಂದ್ಬಿಡ್ತು ನಮ್ಮ ನಾಲ್ವಡಿಯವರ ಕಾಲದಿಂದ. ದೇವದಾಸಿ ಪದ್ಧತಿನ ತೊಡೆದ್ರು ಮತ್ತು ಎಲ್ಲಾ ಊರುಗಳಿಗೂ ಕೆರೆಯನ್ನು ಕಟ್ಟಿದ್ರು. ಫ್ರೇಜರ್ ಅಂತ ಮಹಾತ್ಮ ನೋಡಿ, ಅವನು ಇವ್ರಿಗೆ ಪಾಠ ಹೇಳಿದ 10 ವರ್ಷ. ನೋಡಪ್ಪ ನೀನ್ ರಾಜ ಆಗ್ತೀಯಾ, ಇಲ್ಲಿ ಅಸ್ಪೃಶ್ಯತೆ ಇದೆ, ಜಾತಿ ಪದ್ಧತಿ ಇದೆ, ಇದೆಲ್ಲ ಇದೆ, ನೀನು ಬಹಳ ಇದಾಗ್ಬೇಕು ಅಂತ. ವಿಶ್ವೇಶ್ವರಯ್ಯನಂತವ್ರು ಹಠ ಮಾಡಿದ್ರೆ ನೋಡಿ, ರಿಸರ್ವೇಶನ್ ಇರೋದು ಅವ್ರು ಬಿಟ್ಟು ಇದು ಮಾಡ್ತಾರೆ. ಈ ತರ ನಮ್ಮ ಕನ್ನಂಬಾಡಿ ಮೊದಲ್ಗೊಂಡು ಅದೆಲ್ಲ ಏನು ರಾಗಿ ಇದೆಲ್ಲ ಬೆಳೀತಾ ಇದೆ ನಮ್ಮ ಮಂಡ್ಯದ ಸೀಮೆ. KRS ಬಂದ್ಮೇಲೆ ಅದು ಇದಾದದ್ದು. ನಮ್ಮ ಇವರೆಲ್ಲ ಈ ಮಂಡ್ಯದ ಕಡೆಗೆ ಎಣ್ಣೆ ಕೊಡ್ತಾ ಇರಲಿಲ್ಲ, ಡ್ರೈ ಏರಿಯಾ ಅಂತ. ಹಾಗೆ ಇತಿಹಾಸದ ಬದಲಾವಣೆಗಳಿರ್ತವೆ. ಹಾಗಾಗಿ ಅರ್ಧನಾರೀಶ್ವರ ಕಲ್ಪನೆ ಎಷ್ಟು ಇದು ಅಂದ್ರೆ ಹೆಣ್ಣು ಗಂಡು ನೋಡಿ. ನಿನ್ ಪಕ್ಕದಲ್ಲಿ ಒಬ್ಬ ಯಾರೋ ಅವಿವೇಕಿ ಹೇಳ್ತಾನೆ ಶಿವನಿಗೆ, ನಿನ್ ಪಕ್ಕದಲ್ಲಿ ತಿಂಗಳಿಗೆ ಹೊಲೆಯಾಗುವ ಹೆಂಗಸು ನಿಂತಿದೆ ಅಂದ್ರೆ ಮುಟ್ಟಾಗೋದು ನೋಡಿ, ಮುಟ್ಟಾಗೋದು ಅಪವಿತ್ರ. ಜಾನಪದದಲ್ಲಿ ಆ ಸೊಸೆ ಮೈನರ್ದಿದ್ದಾಳೆ ಅಂತಂದ್ರೆ ಅವನು ಸೋದರ ಮಾವ ಹೊಸಮಾತ ಕೇಳಿದರೆ ಉಸಿ ನಗುವ ರಕ್ಕಾರ ಎಸಳ ಮಲ್ಲಿಗೆಯ ಮಾಲೆ ಕಟ್ಟಿ ಸೊಸೆ ಇದ್ದ ಬಡಿಗೆ ಕಳಿತಾರೆ ನೋಡಿ. ಅಂದ್ರೆ ಬಹಳ ಪವಿತ್ರವಾದ ಯಾವುದು, ಶ್ರೇಷ್ಠವಾದದ್ದು ಯಾವುದು ಅನ್ನೋದು ನಮ್ಮ ಅನಕ್ಷರಸ್ಥ ತಂದೆ ತಾಯಿಗಳಿಗೆ ಗೊತ್ತಿತ್ತು. ಅದು ಇದು ಆಮೇಲೆ ನೋಡಿ ಅದು ಎಷ್ಟು ಚೆನ್ನಾಗಿದೆ. ಮುಗಿಸ್ಬಿಡ್ತೀನಿ ನಾನು, ಜಾಸ್ತಿ ಹೇಳಲ್ಲ. ಇವಳು ಪಕ್ಕಕ್ಕೆ ನಿಂತ್ಕೊಳ್ಳಿ, ಇವಳು ತಿಂಗಳ ಹೊಲತಿ ನೋಡಿ, ಮುಟ್ಟಾಗೋದು ಪುಷ್ಪವತಿ ಆಗೋದು ಅದರಿಂದಲೇ ನಮ್ದೆಲ್ಲ ಜನನ ಆಗಿರೋದು. ನಮ್ಗ ಇದೇ ಇಲ್ಲ ನೋಡಿ, ಅವಿವೇಕದ ಪರಮಾವಧಿ. ಅದಕ್ಕೆ ಅವನು ಹೇಳ್ತಾನೆ ಶಿವ ನೋಡಿ, ಅದಕ್ಕೆ ನಮ್ದು ಜನಗಳು ಕಟ್ಟಿರೋ ಕಥೆ ಅದು. ಇದೆಲ್ಲ ನಿಜಾನ, ಯಾಕಿದೆಲ್ಲ ಇದನ್ನ ಏನೋ ಕಣಿ ತರ ಹೇಳ್ತಾ ಇದ್ದೀರಿ ಅಂತಲ್ಲ. ಅವನು ಹೇಳ್ತಾನೆ, ಅವಿವೇಕಿ, ನಿನ್ನ ಅವಿವೇಕಕ್ಕೆ ನಾನು ಹೊಡೆಯಲ್ಲ ಕಣೋ, ಅವಳು ಬೇರೆ ಅಲ್ಲ ನಾನ್ ಬೇರೆ ಅಲ್ಲ ಅಂತ ಅರ್ಧನಾರೀಶ್ವರ ಆದ ಅಂತ. ಇದೆಲ್ಲ ನಮ್ಮ ಜಾನಪದದ ಅಲ್ಲ ಆಲ್ ಓವರ್ ದಿ ವರ್ಲ್ಡ್ ಇರ್ತದೆ. ಇದನ್ನೆಲ್ಲ ಇದೊಂದು ಮಾತು ಹೇಳಿ ಮುಗಿಸ್ಬಿಡ್ತೀನಿ. ನಮ್ಮ HL ನಾಗೇಗೌಡರು IAS ಆಫೀಸರ್ ಆದ್ರು, ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದವರು. ಅವರು ಸ್ವಾತಂತ್ರ್ಯ ಪೂರ್ವದಲ್ಲೇ ಅಧಿಕಾರಿಯಾಗಿ ಮಾಡಿದವರು. ಎಷ್ಟೋ ಸಲ ನಾನು ಅದ್ರ ಈ ತರ ಸಿಟ್ಟಿನಿಂದ ಅವ್ರನ್ನ ಬೆಂಡೆತ್ತಿದ್ದೆ ಕೂಡ ನಾನೊಂದ್ಸಲ. ಶ್ರೀನಿವಾಸ ಮೂರ್ತಿ ಇದರಲ್ಲಿ ಅವರು ಇದು ಮಧುಚಂದ್ರದ ಅವಧಿಯಲ್ಲಿ ಅವರು ಕಣ್ಣೀರಿಡೋದ್ರ, ರೇ ಸೌಮ್ಯ ನಾನು ಹೇಳಿದ್ದೆ, ರೇ ಸೌಮ್ಯ ನೀವು ಬ್ರಿಟಿಷರ್ ಕಾಲದಲ್ಲಿ ಉಳ್ಗ ಮಾಡಿದವ್ರಿ, ನಾನ್ ಡೆಮೋಕ್ರಸಿ ಜೊತೆಗೆ ಬೆಳೆದಿರೋನು, ದಯವಿಟ್ಟು ಪ್ಲೀಸ್ ಬಿ ಡೆಮೋಕ್ರಾಟಿಕ್ ಅಂತ ಹೇಳ್ತಿದ್ದೆ. ಅವ್ರಿಗೆ ಇದೇ ನಿಮ್ಗೆ ಹೇಳ್ಬಿಟ್ರಲ್ಲ. ಅವ್ರು ಎಷ್ಟು ದೊಡ್ಡ ಮನುಷ್ಯ ಅಂದ್ರೆ, ಮತ್ತೆ ಸಂಜೆ ನಾವು ಒಟ್ಟಿಗೆ ಊಟ ಮಾಡ್ತಿದ್ವಿ, ಇದ್ ಮಾಡ್ತಿದ್ವಿ. ಅವರು ನೋಡಿ ಎಷ್ಟು ಕೆಲಸ ಮಾಡಿದ್ದಾರೆ. ಪ್ರವಾಸಿ ಕಂಡ ಇಂಡಿಯಾ, ಇಂಗ್ಲಿಷ್ ನಲ್ಲಿ ಕೂಡ ಆತರ ಪುಸ್ತಕ ಇಲ್ಲ. ಜಾನಪದ ಲೋಕ ಆದಾಗ ಪಾಪ ಹೇಳಿದ್ರು, ನಿಮ್ ಊರ್ದ ಹತ್ರ ಇದೆ, ನೀವು ಗಮನ ಕೊಡ್ಬೇಕು ಅಂತ ನಮ್ಮ ಬುಡ್ಕೊಂಡ್ ಬಂದಿದ್ರು. ಸಂಗೀತಗಾರನ ಬಗ್ಗೆ ಒಂದು ಕಾದಂಬರಿ ಬರ್ತದೆ ನೋಡಿ, ಸಂಗೀತಗಾರ ಭೈರವಿ ಕೆಂಪೇಗೌಡ. ಅಷ್ಟೇ ಅಲ್ಲ, ಇದೊಂದ್ ಮಾತು ಹೇಳಿ ಮುಗಿಸ್ತೀನಿ. ವೆರಿಯರ್ ಎಲ್ವಿ ಎಂತ ಮಹಾನುಭಾವ. ಇಡೀ ವಿಶ್ವ ಏನ್ ಹೇಳ್ತಾ ಇರ್ತದೆ ಅಂದ್ರೆ, ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ ಎಲ್ಲ ಕೊಳಕು
ಚಾರಿತ್ರಿಕ ನಾಯಿಗಳೆಲ್ಲ ಹೊಗಳ್ತಿರ್ತವೆ. ವರ್ಲ್ಡ್ ಹೇಳ್ತಾ ಇರ್ತದೆ. ಅವನು ಆಕ್ಸ್ಫರ್ಡ್ ನಲ್ಲಿ ಓದೋನು ಈ ತರ ನಮ್ಮ ಆಂಥ್ರೋಪಾಲಜಿ ಜಾನಪದ ಸಾಹಿತ್ಯ ಓದೋನು ಇಲ್ಲಿ ಜನಗಳು ನೋಡ್ತಾರೆ ಎಷ್ಟು ಇನ್ನೋಸೆಂಟ್ ಆಗಿದ್ದಾರೆ ಜನ. ಇವತ್ತೂ ಕೂಡ ವಿದ್ಯಾವಂತರು ಕೂಡ ಏನ್ ಮಾಡೋದು ಹಣೆ ಬರಹ ಅಂತಾರೆ. ಇದೇನ್ ಈ ಸ್ಥಿತಿಗೆ ನಾವು ಕಾರಣವೇ ಡೆಮಾಕ್ರೆಟಿಕ್ ಸೆಟ್ಲ್ ಅನ್ನೋದು ಇಲ್ಲ. ಅದು ಆಗ ಎಲ್ವಿನ್ ಅನ್ನಿಸ್ತದೆ. ಅದರಲ್ಲೂ ನಮ್ಮ ಜಾನಪದ ಲೋಕ, ಜಾನಪದದವರು ಬುಡಕಟ್ಟಿನ ಜನ ನೋಡಿ ಎಷ್ಟು ದೈವಾಂಶ ಸಂಭೂತರು ಇವರು ಅಂತ. ಇವರಿಂದ ಕಲಿಯೋದಿದೆ, ಎಷ್ಟು ಡೆಮಾಕ್ರಾಟಿಕ್ ಆಗಿದ್ದಾರೆ, ಎಷ್ಟು ಸ್ವಚ್ಛವಾಗಿದ್ದಾರೆ ಅಂತ ಹೇಳಿ. ಗಾಂಧಿ ನೋಡಿ, ಆಮೇಲೆ ಅದಲ್ಲ, ಇವ್ರು ಎಷ್ಟೇ ಬೊಗಳ್ಕೊಳ್ಳಿ ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ, ನಾವು ಬಡ ರಾಷ್ಟ್ರಗಳನ್ನ ಕೊಳ್ಳೆ ಹೊಡೆದ ಪಾತಕಿಗಳು ಅನ್ನೋದು ಮಾತ್ರ ಸತ್ಯ ಆಗ್ತದೆ ನಾನು ಹೇಳ್ತೀನಿ. ಆದ್ರೆ ಅಂದ್ಬಿಟ್ಟು ನೋಡಿ, ಅವ್ನು ಎಷ್ಟು ಒಂದು ಅಂತರಂಗದ ಪ್ರಜ್ಞೆ ಇರ್ತದೆ ಅಂದ್ರೆ, ದೇವ್ರೇ ಅವರೆಲ್ಲ ದೇವ್ರು ನಂಬ್ತಿರ್ತಾನೆ ಪಾಪ. ಇಲ್ಲಿ ಬಡವರಿಗೆ ಕ್ರಿಶ್ಚಿಯಾನಿಟಿ ಇದನ್ ಮಾಡಿ ಅಂತ ಕಳ್ಸಿರ್ತಾರೆ. ಅವನು ಕ್ರಿಶ್ಚಿಯಾನಿಟಿನಲ್ಲೂ ಅವನಿಗೆ ನಂಬಿಕೆ ಇರ್ತದೆ. ದೇವ್ರೇ ಏನಪ್ಪ ಮಾಡೋದು, ಇಷ್ಟು ಬ್ರಿಟಿಷರಿಗೆ ಇಷ್ಟು ಕೆಟ್ಟ ಹೆಸರಿದೆಯಲ್ಲ. ಚರಿತ್ರೆನಲ್ಲಿ ಒಬ್ಬನಾದರೂ ಬ್ರಿಟಿಷ್ ಪ್ರಜೆ ಒಂದು ತನ್ನ ಅಂತರಂಗಕ್ಕೆ ಸಾಕ್ಷಿ ಆಗ್ತಕ್ಕಂಥ ಒಂದು ನಂಬಿಕೆಗೆ ಅರ್ಹನಾದವನು ಬದುಕಿದ್ದ ಅನ್ನೋದನ್ನ ತೋರಿಸ್ಬೇಕು. ದೇವ್ರೆ ಯಾರಿಗೆ ಹೇಳೋಣ? ನಾನು ಯಾರಿಗೂ ಹೇಳಲ್ಲ. ನನ್ನ ಜನ್ಮದಲ್ಲಿ ನಾನೇ ನನ್ನ ಜೀವಮಾನದಲ್ಲಿ ನಾನು ಇಂಗ್ಲೆಂಡ್ ಹೋಗೋದಿಲ್ಲ. ನಾನು ಈ ಬಡಜನಗಳ ಜೊತೆಗೆ ಇರ್ತೀನಿ, ಈ ಮುಗ್ಧರ ಜೊತೆಗೆ ಇರ್ತೀನಿ. ಇದು ನಿಜವಾದ ದೇವತಾ ಲೋಕ ಅಂತ ಅವನು ನಮ್ಮ ಟ್ರೈಬಲ್ ವರ್ಲ್ಡ್ಗೆ ಅವನು ಅಕ್ಷರ ಜ್ಞಾನ ಕೊಟ್ಟು ಅಲ್ಲಿಯೇ ಒಂದು ಹೆಣ್ಮಗಳ ಮದುವೆ ಆಗಿ ಅವ್ರ ಮಕ್ಕಳು ಮೊಮ್ಮಕ್ಕಳು ಈಗಲೂ ಇದ್ದಾರೆ. ನೆಹರು ಅವರ ಫ್ಯಾನ್ ಆಗಿದ್ರು. ಇದೆಲ್ಲ 40ರ ಸುಮಾರಾಗಾಯ್ತು. 47ರಲ್ಲಿ ನಮ್ಮ ನೆಹರು ಬಂದಾಗ ಅವರು ವೆರಿಯರ್ ಎಲ್ವಿನ್ ಕೊಟ್ಟಿದ್ದೆಲ್ಲಾನು ಕೂಡ ಜಾರಿಗೆ ತಂದ್ರು. ಹೀಗಾಗಿ ಕಾಲಕ್ಕೆ ಸಂವೇದನಾಶೀಲರಾದವರು ಎಲ್ಲ ಕಾಲದಲ್ಲೂ ಇರ್ತಾರೆ. ನಮ್ ಸಾಹಿತ್ಯ ಈಗ ನೋಡಿ, ಕುಮಾರವ್ಯಾಸ ಹಂಗ್ ಬರೀತಾನೆ ಅಂತಂದ್ರೆ ನೋಡಿ, ಇವತ್ತು ಅಶ್ವತ್ಥಾಮ ನಾಟಕ ಇದೆ. ನಾನು ಇದು ಅಶ್ವತ್ಥಾಮನ್ನ ಕೊಲ್ಲೋಕ್ ಹೋದಾಗ ತಡಿಯೋಕ್ ಹೋದವರು ಒಂದು ಕೃಷ್ಣ, ಎರಡನೇದು ಒಂದು ಭೀಮಾರ್ಜುನ. ಇನ್ನು ಏನಪ್ಪಾ ನಾವು ಈ ಪಂಚಪಾಂಡವರನ್ನ ಮಕ್ಕಳನ್ನ ಕೊಂದು ಬಿಡ್ತಾನೆ ಪಾಪಿ ಅವನು. ಅವನು ದೊಡ್ಡ ಇವನವನು. ಅಯ್ಯೋ ಅಂದ್ಬಿಟ್ಟು ಮಕ್ಕಳು ಕಳ್ಕೊಂಡಾಗ ಅವಳು ಎಷ್ಟು ಒಂದು ವಿನಯವಂತಿಗೆ ಜ್ಞಾನೋದಯ ಆಗ್ತದೆ ಅಂದ್ರೆ, ಇಲ್ಲ ದಯವಿಟ್ಟು ಕೊಲ್ಬೇಡಿ ಅಂತ. ಇವರು ಭೀಮಾರ್ಜುನರು ಇನ್ನು ನಮ್ಗೆ ಏನಿಲ್ದೇರು ನೀವು ಗಂಡರೋ ನೀವು ಷಂಡರೋ ಅಂತ ಮಾತೆತ್ತರು ಬೈತಿದ್ದೋಳು ಮಕ್ಕಳು ಕಳ್ಕೊಂಡ್ಮೇಲೆ ನಮ್ಮನ್ನ ಬಿಡ್ತಾಳ ಅಂತ ಹೆದರ್ಕೊಂಡು ಅವ್ನು ಕೊಲ್ಲೋಕ್ ಹೋಗ್ತಾರೆ. ಕೊಲ್ಲೋಕ್ ಹೋದಾಗ ಒಂದು ಕೃಷ್ಣ ತಡಿಯೋಕ್ ಹೋಗ್ತಾನೆ. ಕೃಷ್ಣ ಏನ್ ಮಾಡ್ತಾನೆ ಅನ್ನೋದು ಎಲ್ರಿಗೂ ಗೊತ್ತಿರೋದಿಲ್ಲ. ಅದ್ ಏನಪ್ಪಾ ಹಾಳಾಗೋಗ್ಲಿ ಅಂತ. ಆಮೇಲೆ ದ್ರೌಪದಿನೇ ಹೇಳ್ತಾಳೆ, ಇಲ್ಲ ಕೊಲ್ಬೇಡಿ, ನನಗೆ ಇವತ್ತು ನಾನೆಂತ ಮೂರ್ಖ ಹೆಂಗಸು, ನಾನೆಷ್ಟು ಕ್ರೂರಿ ಅನ್ನೋದು ನನಗೆ ಇವತ್ತು ಮನವರಿಕೆ ಆಗಿದೆ. ನನ್ನ ಮಕ್ಕಳನ್ನ ಕಳ್ಕೊಂಡಾಗ ಎಷ್ಟು ಜನ ಮಕ್ಕಳು ಕಳ್ಕೊಳ್ಳೋದಕ್ಕೆ ನಾನು ನನ್ನ ಗಂಡಂದಿರನ್ನ ಎತ್ಕಟ್ಟಿದ್ದೀನಿ. ಎಷ್ಟು ಜನರು ನನ್ನಂತ ಮಹಿಳೆಯರು ವಿಧವೆಯರಾಗಿದ್ದಾರೆ. ಈಕೆಯ ಅಳಿವಿನಲ್ಲಿ ಒಂದು ಕೂಗದ ದುಃಖ ಕೃಪೆಯನ್ನು. ನನ್ನ 5 ಜನ ಮಕ್ಕಳಂತೂ ಬರಲ್ಲ ಈ ಪಾಪಿ ಕೊಲ್ಲೋದ್ರಿಂದ, ಆದ್ರೆ ಇವನು ಎತ್ತು ತಾಯಿ ದುಃಖ ಪಡ್ತಾಳೆ. ಅದು ಒಂದು ಹೆಣ್ಣು ಅಬಲ, ಕೊನೆ ಪಕ್ಷ ಹೆಣ್ಣು ಮಕ್ಕಳು ಒಂದಾಗ್ಬೇಕು ಅಂತ. ಇದು ಈ ಒಳನೋಟಗಳು ಜಾನಪದದಲ್ಲಿದೆ, ಮೈಥಾಲಜಿನಲ್ಲಿದೆ. ಸಾವಿರಾರು ವರ್ಷಗಳಿಂದ ಎಲ್ಲ ರಾಷ್ಟ್ರಗಳಲ್ಲೂ ಇದಿರ್ತದೆ. ನಾವು ಮಿತ್ ಅಂಡ್ ರಿಯಾಲಿಟಿ ಅನ್ನೋ ಇದರಲ್ಲಿ ಅದೆಲ್ಲ. ಹಾಗಾಗಿ ಇದನ್ನ ಎಷ್ಟು ಶ್ರದ್ಧೆಯಿಂದ, ಅಪರಿಮಿತವಾದ ಪ್ರೀತಿಯಿಂದ, ಅರ್ಪಣಾ ಮನೋಭಾವದಿಂದ, ದಿಸ್ ಎ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಅಂತಕ್ಕಂಥ ಪ್ರೀತಿಯಿಂದ, ಪ್ರೇಮದಿಂದ ಈ ಕಾರ್ಯಕ್ರಮ ಆಗಿದೆ. ನಾವು ಕಡಿಮೆ ಜನ ಇದ್ರು ಕೂಡ ಎಲ್ಲ ಕಾಲಕ್ಕೂ ಸ್ವಲ್ಪ ಸಂವೇದನಾಶೀಲವಾಗಿ ಯೋಚನೆ ಮಾಡೋರು, ಎಲ್ರಿಗೂ ಪುರ್ಸತ್ತಿರಲ್ಲ, ಅವ್ರವ್ರದೇ ಇದ್ರಲ್ಲಿ ಇರ್ತಾರೆ, ಅವ್ರವರೇ ಇದ್ರಲ್ಲಿ. ಈ ತರದ ಜ್ಞಾನೋದಯ, ಬದುಕಿನ ಬಗ್ಗೆ ಜ್ಞಾನೋದಯ ಆಗೋದು ಕಡಿಮೆ. ಅದಕ್ಕೆ ಪೂರಕವಾಗಿರ್ತಕ್ಕಂಥ ಅತ್ಯಂತ ಹೆಮ್ಮೆ ಪಟ್ಟು ಇದು ಹಿಂದೆ ಒಂದು ಕಾರ್ಯಕ್ರಮದಲ್ಲೂ ನಾನು ಭಾಗವಹಿಸಿದ್ದೆ. ಇದು ಇನ್ನಷ್ಟು ಪರಿಣಾಮಕಾರಿಯಾಗಿದೆ. ಇದೆಲ್ಲ ನಾವು ಕರ್ನಾಟಕ ಎಲ್ಲ ಸುತ್ತಿದೀವಿ, ಆದ್ರೂ ಕೂಡ ಇವೆಲ್ಲ ಮುಖ್ಯ. ಮತ್ತೆ ಈ ತರದ್ದೆಲ್ಲ ನಾವು ರಕ್ಷಣೆ ಮಾಡ್ಬೇಕು, ಮತ್ತೆ ಇದ್ರ ಬಗ್ಗೆ ಚಿಂತನೆ ಮಾಡ್ಬೇಕು. ಈ ತರ ನಾವು ಕಡಿಮೆ ಜನಗಳಾದ್ರೂ ಕೂಡ ಈ ತರದ ಕಾರ್ಯಗಳನ್ನ ಮಾಡ್ಬೇಕು ಅಂತ ಹೇಳಿ ಮತ್ತೆ ನಾನು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟೆ. ನಾನು ಹೆಚ್ಚು ಸಮಯ ತಗೊಂಡಿದ್ರೆ ದಯಮಾಡಿ ಕ್ಷಮಿಸಿ.
ಇಂದಿನ ಈ ಪರಂಪರಾ ಕರ್ನಾಟಕ ಮತ್ತು ಜಾತ್ರೆಗಳ ಒಂದು ಛಾಯಾಚಿತ್ರ ಪ್ರದರ್ಶನ ಮೈಸೂರಿನಲ್ಲಿ ನಡೆದಿರೋದು ತುಂಬಾ ಸಂತೋಷ. ಯಾತಕ್ಕಂತ ಹೇಳಿದ್ರೆ ಬಹುಶಃ ಕರ್ನಾಟಕದಲ್ಲಿ ಇಷ್ಟು ವೈವಿಧ್ಯಮಯ ಒಂದು ಜಾತ್ರೆಗಳು ಬಹುಶಃ ಭಾರತ ದೇಶದ ಮತ್ತ ಯಾವುದೇ ಪ್ರದೇಶದಲ್ಲಿ ನಡೆಯಲಾರದು ಅಂತ ನನಗನ್ನಿಸ್ತಾ ಇದೆ. ಬಟ್ ನಾನು ನೋಡಿದ ಹಾಗೆ ಇನ್ನೂ ನಮ್ಮಲ್ಲಿ ಬೇಕಾಷ್ಟು ಜಾತ್ರೆಗಳು ನಡೀತಾ ಇದೆ. ಬರೇ ಜಾತ್ರೆಗಳಲ್ಲ, ಮತ್ತೆ ರಾಸುಗಳು ಅಂದ್ರೆ ಜನಗಳ ಜಾತ್ರೆಗಳು ನಡೀತವೆ. ಅದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಯಾಕೆಂದ್ರೆ ರೈತರು ಸಾಮಾನ್ಯವಾಗಿ ಎತ್ತುಗಳನ್ನ ಕೊಂಡ್ಕೊಳ್ಳೋದು ಮಾರೋದು ಇದೆಲ್ಲ ಇಂತಹ ಒಂದು ಜಾತ್ರೆಯ ಸಂದರ್ಭ. ಅದು ನಮ್ಮ ಹಿರಿಯೂರು ತಾಲೂಕಿನಲ್ಲಿ ನಾನು ಹೇಳ್ಬೇಕಂದ್ರೆ ಅರ್ತಿಕೋಟೆ, PR ತಿಪ್ಪೇಸ್ವಾಮಿಯವರು ಅರ್ತಿಕೋಟೆ, ಅಲ್ಲಿ ಒಂದು ದೊಡ್ಡ ಜಾತ್ರೆ, ದನಗಳ ಜಾತ್ರೆ ನಡೀತದೆ. ನಾಯಕನಹಟ್ಟಿ ತಿಪ್ಪೇಸ್ವಾಮಿ ಅಂತ, ಅಲ್ಲಿ ಇಡೀ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬಹಳ ಒಂದು ದೊಡ್ಡ ಜಾತ್ರೆ. ಅಲ್ಲಿಯೂ ಸಹ ದನಗಳ ಜಾತ್ರೆ ನಡೀತದೆ. ಸಾಮಾನ್ಯವಾಗಿ ರೈತರು ತಮಗೆ ಬೇಕಾದ ರಾಸುಗಳನ್ನ ವ್ಯವಸಾಯಕ್ಕೆ ಮತ್ತೆ ಇನ್ಯಾವುದೋ ಉಪಯೋಗ ಬೇಕಾದಾಗ ಅವುಗಳನ್ನ ಕೊಂಡ್ಕೊಳ್ಳೋದು ಮಾರೋದಕ್ಕೆ ಈ ದನಗಳ ಜಾತ್ರೆಯನ್ನು ಅಷ್ಟೇ ಮುಖ್ಯ. ಅದೇ ರೀತಿ ಎಲ್ಲದ ಕೆರೆ ಅಂತ ನಮ್ಮ ಹಿರಿಯೂರು ತಾಲೂಕು ತುಂಬಾ ಇದಿದೆ. ಸೊ ನನಗೆ ಚಿಕ್ಕ ವಯಸ್ಸಿನಿಂದಲೂ ಜಾತ್ರೆಗಳಂದ್ರೆ ನನ್ಗೆ ಬಹಳ ಇಷ್ಟ. ಯಾಕಂದ್ರೆ ನಮ್ಗೆ ಹಿಂದೆ ಯಾವುದೇ TV ಆಯ್ತು ಮತ್ತೆ ಯಾವುದೇ ಒಂದು ಸೀರಿಯಲ್ ಆಯ್ತು ನೋಡೋ ಒಂದು ಅವಕಾಶ ಇಲ್ಲ. ನಾವು ಚಿಕ್ಕ ಹುಡುಗರಲ್ಲಿ ಒಂದು ಮನೋರಂಜನೆ ಅಂದ್ರೆ ಜಾತ್ರೆಗಳಿಗೆ ಹೋಗೋದು, ಬೇರೆ ಬೇರೆ ಜಾತ್ರೆಗಳು ನೋಡೋದು, ಇದೆಲ್ಲ ನಮ್ಗೆ ಸಾಮಾನ್ಯವಾಗಿ ನಮ್ಮ ಮನೋರಂಜನೆ ಮತ್ತು ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಬಹಳ ಅನುಕೂಲ ಆಗ್ತಾ ಇತ್ತು. ಬಹುಶಃ ಕರ್ನಾಟಕದಲ್ಲಿ ಇರುವಷ್ಟು ವೈವಿಧ್ಯಮಯ ದೇವಸ್ಥಾನಗಳು, ವೈವಿಧ್ಯವಾದ ಜಾತ್ರೆಗಳು ಮತ್ತೆ ಎಲ್ಲಿಯೂ ಇರ್ಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಯಾಕೆಂದ್ರೆ ಇಷ್ಟು ವಿವಿಧವಾದ ಜಾತ್ರೆಗಳನ್ನ ನಮ್ಮ ಕರ್ನಾಟಕ ಹೊಂದಿದೆ. ಇನ್ನು ನಮ್ಮಲ್ಲೇ ಚಾಮುಂಡೇಶ್ವರಿ ರಥೋತ್ಸವ, ಮತ್ತೆ ನಂಜನಗೂಡಿನ ರಥೋತ್ಸವ, ಮತ್ತೆ ನಮ್ಮ ಮೈಸೂರಿನ ದಸರಾ ವೈಭವ ಇವುಗಳೆಲ್ಲ ಬರಬೇಕಾಯ್ತು, ಆದ್ರೂ ಬಂದಿಲ್ಲ. ಆದರೂ ದಕ್ಷಿಣ ಕರ್ನಾಟಕದ ಅನೇಕ ಅತ್ಯುತ್ತಮ ಛಾಯಾಚಿತ್ರಗಳು ಈ ದಿನ ಪ್ರದರ್ಶನಗೊಂಡಿವೆ. ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಜೊತೆಗೆ ಏನಪ್ಪಾ ಅಂದ್ರೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಇವತ್ತು ಇಡೀ ಭಾರತದಲ್ಲಿ ಅತ್ಯಂತ ಪ್ರಸಿದ್ಧ ಛಾಯಾಗ್ರಾಹಕರು ಇರೋದು ಕರ್ನಾಟಕದಲ್ಲಿ. ಅದು ಎಷ್ಟೋ ಜನಕ್ಕೆ ಗೊತ್ತಿದೆಯಿಲ್ಲ. ಆದ್ರೆ ನಮ್ಮಲ್ಲಿ ಏನಾಗಿದೆ ಅಂದ್ರೆ ನಮ್ಮಲ್ಲಿ ಒಂದು ಛಾಯಾಗ್ರಹಣ ಸ್ಪರ್ಧೆ ಅಂದ್ರೆ ವನ್ಯಜೀವಿ ಛಾಯಾಗ್ರಹಣ ಅಥವಾ ಪ್ರಕೃತಿ, ಇವುಗಳಿಗೆ ಪ್ರಾಮುಖ್ಯತೆ ನಾವು ಕೊಡ್ತೀವಿ. ಜಾನಪದ ಮತ್ತೆ ಈ ರೀತಿಯ ಜಾತ್ರೆಗಳು, ಪರಂಪರೆ ಇವುಗಳೆಲ್ಲ ಎಕ್ಸಿಬಿಷನ್ ಆಗ್ತಾ ಇರೋದು ಇತ್ತೀಚೆಗೆ. ನಾನು ಕೆಂಪಣ್ಣವ್ರಿಗೆ ಹೇಳಿದೆ, ಯೋಚನೆ ಮಾಡ್ತಾ ಇದ್ರು ಎಲ್ಲಿ ಮಾಡ್ಬೇಕು ಏನು ಅಂತ. ಕೆಂಪಣ್ಣ ನೀವೆಲ್ಲೂ ಮಾಡ್ಕೊಡು, ಸಾಂಸ್ಕೃತಿಕ ನಗರ ಮೈಸೂರಿನಲ್ಲೇ ಮಾಡ್ಬೇಕು ಅಂತ ನಾನು ಹೇಳಿ, ಇಲ್ಲೇ ಅದೇನಾದ್ರೂ ಪರವಾಗಿಲ್ಲ ಎಕ್ಸ್ಪೆಂಡಿಚರ್ ನಾನು ಕೊಡ್ತೀನಿ ಮಾಡಿ ಅಂತ ಹೇಳಿದೆ. ಸೊ ಹಾಗಾಗಿ ನಮ್ಗೆ ಇವತ್ತು ಈ ವೈವಿಧ್ಯಮಯ ಛಾಯಾಚಿತ್ರಗಳ ನೋಡುವ ಒಂದು ಸದಾವಕಾಶ ದೊರಕಿದ್ದು ಕೆಂಪಣ್ಣವರಿಂದ ಅಂತ ನನಗೆ ಅನ್ನಿಸ್ತಾ ಇದೆ. ಬಟ್ ನಾವು ಎಷ್ಟೋ ಜಾತ್ರೆಗಳಿಗೆ ಹೋಗಕ್ ಆಗೋದಿಲ್ಲ. ಆದ್ರೆ ಇವತ್ತು ಬೇರೆ ಬೇರೆ ಪ್ರದೇಶದ ಜಾತ್ರೆಗಳನ್ನ ಈ ಛಾಯಾಚಿತ್ರದ ಮುಖಾಂತರ ನೋಡಿ ನಮ್ಗೆ ತುಂಬಾ ಸಂತೋಷ ಆಯ್ತು. ನಾವು ಸಾಧಾರಣ ಒಂದು ಛಾಯಾಗ್ರಹಣ ಸ್ಪರ್ಧೆ ಅಥವಾ ಒಂದು ಪ್ರದರ್ಶನ ಅಂದ್ರೆ ನಮ್ಮಲ್ಲಿ ಒಂದು ವನ್ಯಜೀವಿ ಛಾಯಾಗ್ರಹಣ ಅದು ಎತ್ತಿದ ಕೈ ನಮ್ಮಲ್ಲಿ ಕರ್ನಾಟಕದಲ್ಲಿ. ಅದನ್ನ ನಾನು ಎರಡನೇ ಮಾತೇ ಇಲ್ಲ, ವಿ ಆರ್ ದಿ ಟಾಪ್ ಪರ್ಸನ್ ಇನ್ ಇಂಡಿಯಾ. ಎರಡನೇದಾಗಿ ಪಿಕ್ಟೋರಿಯಲ್, ಮಾನೋಕ್ರೋಮ್, ಫೋಟೋ ಟ್ರಾವೆಲ್, ಫೋಟೋ ಇವೆಲ್ಲ ಇದೆ. ಬಟ್ ಈ ರೀತಿಯ ವೈವಿಧ್ಯತೆಯಿಂದ ಕೂಡಿದಂತ ಈ ಜಾತ್ರೆಯ ಒಂದು ಛಾಯಾಗ್ರಹಣ ಒಂದು ಪ್ರದರ್ಶನ ನಡೀತಾರೆ, ನಮಗೆ ತುಂಬಾ ಸಂತೋಷ. ಆದ್ರಿಂದ ನಮ್ಮ ಕರ್ನಾಟಕದ ಅದು ಮೈಸೂರು ಜನತೆ ಇದನ್ನ ನೋಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಕೆಂಪಣ್ಣ ಮೈಸೂರಿನಲ್ಲೇ ಮಾಡ್ಬೇಕು ಅಂತ ಹೇಳಿ ಅವ್ರನ್ನ ಮನವೊಲಿಸಿ, ಮುಂಚೆ ಅವ್ರು ಕೊಪ್ಪಳ ಎಲ್ಲ ಮಾಡ್ಬೇಕು ಅಂತ ಇದ್ರು. ಕೊಪ್ಪಳ ಬೇಡ, ಮೈಸೂರಲ್ಲೇ ಮಾಡಿ ನೀವು ಅಂತ. ಅದಕ್ಕೇನಾಗುತ್ತೆ ಅಲ್ಲ, ಆಗ್ಲಿ ಬೇರೆ ಕಡೆ ಆಗ್ಬಾರ್ದು ಅಂತಲ್ಲ, ಬೇರೆ ಕಡೆನೂ ಆಗ್ಲಿ, ನನಗೆ ಮೈಸೂರಿನಲ್ಲಿ ಆಗ್ಲಿ, ಇಲ್ಲಿ ಜನ ಈ ರೀತಿಯ ಪ್ರದರ್ಶನ ನೋಡ್ಲಿ ಅಂತ ಹೇಳಿ ನನಗೆ ನಮ್ಗಿಂತ ಹೆಚ್ಚಿನ ಒಳ್ಳೊಳ್ಳೆ ತಜ್ಞರು ಬೋರ್ಲಿಂಗಯ್ಯನವರು ಇದ್ದಾರೆ, ಪ್ರೊಫೆಸರು ಕಳೆಗೌಡ ನಾಗ ಅವರು ಇದ್ದಾರೆ, ಸಿರಿಗಂಧ ಶ್ರೀನಿವಾಸ ಮೂರ್ತಿ
ಇಲ್ಲೆಲ್ಲ ಪರಿಚಯ ಇರೋರೆ ಕೆಂಪಣ್ಣ, ನಮಗೆ ಯಾರು ಹೊಸಬರಲ್ಲ. ಹಾಗಾಗಿ ಅವರು ಅವರ ಕ್ಷೇತ್ರದಲ್ಲಿ ತುಂಬಾ ಒಳ್ಳೊಳ್ಳೆ ಕೆಲಸ ಮಾಡಿದ್ರು. ನನಗೆ ಶ್ರೀನಿವಾಸ ಮೂರ್ತಿ ಇವತ್ತೇನಲ್ಲ, ನನಗೆ ಸುಮಾರು 50 ವರ್ಷದಿಂದ ನಮಗೆ ಸ್ನೇಹಿತರು. ನಾವೆಲ್ಲ, ನಾನು, ಕೆಂಪಣ್ಣ ಮತ್ತೆ ಶ್ರೀನಿವಾಸ ಮೂರ್ತಿ, ನಾವೆಲ್ಲ ಸಿನಿಮಾಟೋಗ್ರಫಿ ಬೆಂಗಳೂರಿನ ಎಸ್ಟೇ ಪಾಲಿಟೆಕ್ನಲ್ಲಿ ಓದಿದಂಥವ್ರು. ಹಾಗಾಗಿ ನಮಗೆ ಮೊದಲಿಂದಲೂ ಒಬ್ರಿಗೊಬ್ರು ಪರಿಚಯ ಇದೆ. ಮತ್ತೆ ನಾನಿನ್ನು ಹೆಚ್ಚಿಗೆ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ನಮಗೆ ಕಾಳೇಗೌಡ ನಾಗವರು ಸಹ, ಮತ್ತೆ ಬೋರ್ಲಿಂಗಯ್ಯನವರು, ಮತ್ತೆ ಶ್ರೀಗಂಧ ಶ್ರೀನಿವಾಸ್ ಸಾಕಷ್ಟು ಈ ಜಾತ್ರೆಗಳ ಬಗ್ಗೆ, ಜಾನಪದ ಹಿನ್ನೆಲೆ ಬಗ್ಗೆ ಸಾಕಷ್ಟು ಮಾತಾಡಿದ್ದಾರೆ. ಹಾಗಾಗಿ ನಮಗೆ ನಮ್ಮ ಮಾತಿಗೆ ಬೆಲೆ ಕೊಟ್ಟು ಕೆಂಪಣ್ಣವರು ಮೈಸೂರಿನಲ್ಲಿ ಒಂದು ಪ್ರದರ್ಶನ ಮಾಡಿದ್ದು ನನಗೆ ತುಂಬಾ ಸಂತೋಷ. ಇನ್ನು ಜನಗಳು ಬರ್ತಾರೆ, ಇವತ್ತು ನಾಳೆ ಬಂದು ಈ ಜಾತ್ರೆಗಳ ಚಿತ್ರಗಳನ್ನು ನೋಡಿ ತುಂಬಾ ಸಂತೋಷ ಪಡ್ತಾರೆ ಅಂತ ಹೇಳಿ, ನನಗೆ ಒಂದು ಈ ಸದಾವಕಾಶ ಮಾಡಿಕೊಟ್ಟಂತ ಕೆಂಪಣ್ಣ ಅವರಿಗೆ ಅಭಿನಂದಿಸಿ ನನ್ನ 2 ಮಾತುಗಳನ್ನು